ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬಹುದು. ಹಾಗೆ ನಮ್ಮದು iHeart ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ನಿಮಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಲೈವ್ ಸ್ಟ್ರೀಮಿಂಗ್ನ ನೀವು ಪ್ರಪಂಚದ ಯಾವ ಮೂಲೆಯಲ್ಲಿ ಇದ್ದರೂ ಕೂಡ ನೀವು ಕೇಳ್ಬೋದು. ಹಾಗೆ ನಮ್ದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ. ಅದರಲ್ಲೂ ಕೂಡ ನೀವು ನಮ್ಮ ಒಂದು ಈ ಕಾರ್ಯಕ್ರಮ, ನಮ್ಮ ಒಂದು ಇಂಟರ್ವ್ಯೂನೆಲ್ಲ ನಾವು ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಕೂಡ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಯಾರಂದ್ರೆ ಶ್ರೀಮತಿ ಲಕ್ಷ್ಮೀ ಶೇಖರ್ ಅವರು. ಇವರು ಡೆಪ್ಯೂಟಿ ಮತ್ತೆ ಅಸಿಸ್ಟೆಂಟ್ ಪ್ರಾಂಶುಪಾಲರಾಗಿ ವೆಸ್ಟರ್ನ್ ಸಿಡ್ನಿಯ ಒಂದು ಪಬ್ಲಿಕ್ ಸ್ಕೂಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ 35ಕ್ಕೂ ಅಧಿಕ ವರ್ಷದ ಟೀಚಿಂಗ್ ಅನುಭವವನ್ನು ಇವರು ಹೊಂದಿದ್ದಾರೆ. ಇವರು ಅನೇಕ ಬಾರಿ ಪ್ರಿನ್ಸಿಪಲ್ ಅಂದ್ರೆ ಪ್ರಾಂಶುಪಾಲರಾಗಿ ಕೂಡ ಕಾರ್ಯನಿರ್ವಹಿಸುವ ಅನುಭವವನ್ನು ಕೂಡ ಇವರು ತಮ್ಮದಾಗಿಸಿಕೊಂಡಿದ್ದಾರೆ. ಹಾಗೆ ಇವರು ಹಲವಾರು ಸಂಸ್ಥೆಗಳಲ್ಲಿ ಈ ಒಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಕೂಡ ವಾಲಂಟಿಯರ್ ಆಗಿ ಸೇವೆ ಕಾರ್ಯಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸೊ ಬನ್ನಿ, ಮೊದಲು ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಲಕ್ಷ್ಮೀ ಶೇಖರ್ ಅವರೇ, ನಿಮಗೆ ನಮ್ಮ ಅಪ್ಪು ರೇಡಿಯೋಗೆ ಹೃತ್ಪೂರ್ವಕ ಸ್ವಾಗತ. ತುಂಬಾ ಥ್ಯಾಂಕ್ಸ್ ಲಕ್ಷ್ಮಿ ಅವರು. ರಿಯಲಿ ಲಾಂಗ್ ಪೆಂಡಿಂಗ್ ಇಂಟರ್ವ್ಯೂನ ಬಹಳಷ್ಟು ದಿನ ಕರೀತಾ ಇದ್ದೆ. ಸೊ ನಿಮ್ಗೆ ಅವ್ರಿಗೆ ಬರಕ್ ಆಗಿರ್ಲಿಲ್ಲ ಅವರ ಒಂದು ಬಿಸಿ ಟೈಮ್ ಇಂದ. ಸೊ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಗೆ ಬಹಳಷ್ಟು ತುಂಬಾ ಖುಷಿ ಆಗ್ತಿದೆ, ಹೆಮ್ಮೆ ಆಗ್ತಿದೆ ಲಕ್ಷ್ಮಿ ಅವರೇ. ಈ ಕಾರ್ಯಕ್ರಮ ಕರೆದಿದ್ದೀರಾ? ಥ್ಯಾಂಕ್ ಯು, ಇಟ್ಸ್ ಮೈ ಪ್ಲೆಜರ್. ಸೊ ಲಕ್ಷ್ಮಿ ಅವರ ಒಂದು ನನಗೆ ಕಿರು ಪರಿಚಯ ಮಾಡ್ಕೊಟ್ಟಾಯ್ತು. ಬನ್ನಿ, ಅವ್ರ ಮೂಲಕನೇ ಅವರ ಒಂದು ಹಿನ್ನೆಲೆ, ಅವರ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ನಮಸ್ಕಾರ. ಈ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ಕನ್ನಡಿಗರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇವರು ಜ್ಯೋತ್ಸ್ನಾ ಅವರು ನನ್ನ ಕೇಳಿದ್ರು ಬ್ಯಾಕ್ಗ್ರೌಂಡ್ ಅಂತ. ಸೊ ನಾನು ಹುಟ್ಟಿದ್ದು ಬೆಂಗಳೂರಲ್ಲಿ, ಬೆಳೆದಿದ್ದು ಬೆಂಗಳೂರಲ್ಲಿ, ನನ್ನ ಓದು ಬರಹ ಎಲ್ಲ ಬೆಂಗಳೂರಲ್ಲೇ ಆಯಿತು. ನಾನು ಕಾಮರ್ಸ್ ಗ್ರ್ಯಾಜುಯೇಟ್ ಆದೆ. ಆಮೇಲೆ ನಮ್ಮ ತಂದೆ ಇಸ್ ವೆರಿ ಇನ್ಸ್ಟ್ರೂಮೆಂಟಲ್ ನನ್ನ ಟೀಚಿಂಗ್ ತಗೊಳ್ಳೋದಕ್ಕೆ. ಯಾಕೆಂದರೆ ನಮ್ಮ ತಂದೆ ತುಂಬ ಚಿಕ್ಕ ವಯಸ್ಸಿಂದಾನೇ ಅವರು ಟೀಚರ್ ಆಗಿ ಕೆಲಸ, ಅಂದರೆ ಅವರು ಬ್ಯಾಂಕ್ ಮ್ಯಾನೇಜರ್, ಹಿ ವಾಸ್ ಅ ಮ್ಯಾನೇಜರ್. ಆದರೆ ಅವ್ರಿಗೆ ಟೀಚಿಂಗ್ ವಾಸ್ ಎಸ್ ಹಾಬಿ ಅಂತ ಹೇಳ್ಬೋದು. ಸೊ ನಮ್ಮ ಮನೆಯಲ್ಲಿ ನಮಗೆ ಬೆಳಗ್ಗೆ ಇದ್ದಾಗ 6 ಗಂಟೆ 6:30ಇಂದಾನೇ ನಮ್ಮ ಮನೆಗೆ ಮಕ್ಕಳು ಬರೋರು. ಅಂದರೆ ಮಕ್ಕಳು ಅಂದರೆ ನಾಟ್ ಯಂಗ್, ಬಟ್ PUC ಇಂದ CA ಲೆವೆಲ್ವರೆಗೂ ಹೇಳ್ಕೊಡ್ತಾ ಇದ್ರು ನಮ್ಮ ತಂದೆ. ಸೊ ಹಾಗಾಗಿ ಅಕೌಂಟ್ಸ್ ಪಾಠ ಮತ್ತು ಈ ಆಫೀಸರ್ಸ್ ಎಕ್ಸಾಮ್ಸ್ ಬರೀತಾರಲ್ಲ, ಬ್ಯಾಂಕ್ ಎಕ್ಸಾಮ್ಸ್, ಅವರೆಲ್ಲ ಬರ್ತಿದ್ರು. ಸೊ ಹಾಗಾಗಿ ಎಲ್ಲೋ ನನಗೆ ಗೊತ್ತಿಲ್ಲದೆ ಆ ಒಂದು ಪ್ರಭಾವ ನನ್ನಲ್ಲಿ, ನಮ್ಮ ತಂದೆಗೆ ಜನ ಕೊಡ್ತಾ ಇದ್ದಂಥ ಗೌರವ, ಅವ್ರಿಗೆ ಸಿಗ್ತಾ ಇದ್ದಂಥ ಒಂದು ಅವ್ರ ಮಾತಿಗೆ ಇರ್ತಿದ್ದಂಥ ಬೆಲೆ, ಅವ್ರು ಸರ್ ನೀವು ಹೇಳಿದ್ರೆ ಆಯ್ತು ಸರ್ ಅಂತ. ಅವರು ಅವ್ರ ಸ್ಟೂಡೆಂಟ್ಸು ಒಳ್ಳೆ ಮಾರ್ಕ್ಸ್ ತಗೊಂಡಾಗ ನಮ್ಮ ತಂದೆಗೆ ಆಗ್ತಾ ಇದ್ದಿದ್ದು ಹೆಮ್ಮೆ, ಅದೆಲ್ಲ ಎಲ್ಲೋ ನನ್ನಲ್ಲಿ ಬಹಳವಾಗಿ ಪ್ರಭಾವ ಬೀರಿತ್ತು ಅಂತ ಅಂದ್ಕೊಳ್ತೀನಿ. ಸೊ ಒಂಥರ ನನಗೂ ಯಾಕೆ ನಾನು ಟೀಚರ್ ಆಗಬೇಕು, ಎಲ್ಲರಿಗಿಂತ ನಾನು ತುಂಬ ಚಿಕ್ಕವಳಿದ್ದಾಗ ಎಲ್ಲರೂ ನಾ ಹೇಳ್ದಂಗೆ ಕೇಳ್ತಾರೆ ಅಂತ ಇರ್ಬೋದೇನೋ. ಬಟ್ ದಟ್ಸ್ ವಾಟ್ ಸಮ್ ಆಫ್ ಮೈ ಫ್ರೆಂಡ್ಸ್ ಸೇ, ಬಾಸಿ ಆಗಿರ್ಬೇಕು ಅಂತ. ಎನಿವೇ, ಜೋಕ್ಸ್ ಅಪಾರ್ಟ್, ಆ ಒಂದು ಪ್ರಭಾವ ಐ ಥಿಂಕ್ ನನ್ನ ಮೇಲೆ ಬಹಳವಾಗಿತ್ತು. ಸೊ ನನ್ನ ಕಾಮರ್ಸ್ ಡಿಗ್ರಿ ಆದಮೇಲೆ ನಾನು ಏನು ಮಾಡೋದು ನೆಕ್ಸ್ಟು, MA ಮಾಡಿ, ನನಗೆ ಮಕ್ಕಳಿಗೆ ಹೇಳ್ಕೊಡೋದಕ್ಕಿಂತ ನನಗೆ ಐ ವಾಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ಟೀಚಿಂಗ್ ಹೈಯರ್, ಲೈಕ್ PUC ಆ ಥರ ನಾನು MA ಮಾಡಿ PhD ಮಾಡಬೇಕು ಅಂತ. ಬಟ್ ಐ ಥಿಂಕ್ ನಮ್ಮ ತಂದೆ ಅಂದ್ಕೊಂಡ್ರು ಆ ದಾರಿಲಿ ಹೋದರೆ ಇನ್ನೂ ಓದು ಬರಹ ಒಳಗೆ ಮದುವೆ ಮಾಡೋದು. ಹಾಗಾಗಿ ಅಣ್ಣ ವಾಸ್ ಸಾರ್ಟ್ ಆಫ್ ಕೋಕ್ಸಿಂಗ್ ಮೀ ಟುವರ್ಡ್ಸ್ B.Ed ಮಾಡಿದ್ರೆ ಬೇಗ ಮುಗಿದು ಹೋಗುತ್ತೆ ಓದು ಅಂತ. ಸೊ ಅವರಿಂದ ಐ ಥಿಂಕ್. ಆಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನಂದರೆ, ಆ್ಯಸ್ ಟೀಚರ್ಸ್ ನಮಗೆ ವಿ ಕ್ಯಾನ್ ರೆಕಗ್ನೈಸ್ ನಮ್ಮ ಮಕ್ಕಳಲ್ಲಿ ಯಾವ ಪ್ರತಿಭೆ ಇದೆ ಅಂತ. ಸೊ ಐ ಥಿಂಕ್ ನಮ್ಮ ತಂದೆಗೆ ಗೊತ್ತಿತ್ತು ಅನ್ಸುತ್ತೆ, ಅವ್ರಿಗೆಲ್ಲೋ ನನ್ನ ಮಗಳು ಒಳ್ಳೆ ಟೀಚರ್ ಆಗ್ತಾಳೆ ಅಂತ. ಸೊ ಹಾಗಾಗಿ ಅವ್ರು ನನ್ನನ್ನು ಒಂದು ಇದಕ್ಕೆ ಪುಷ್ ಮಾಡಿದ್ರು. ಆ್ಯಂಡ್ ಐ ಡಿಡ್ ಮೈ B.Ed. ನಾನು ಸ್ವಲ್ಪ ಹಿಂಜರಿಕೆಯಿಂದಾನೇ ಹೋದೆ. ಐ ಡೋಂಟ್ ನೋ ಅಂದ್ಕೊಂಡು
ಅವಳು. ಬಟ್ ಐ ಸ್ಟಿಲ್ ರಿಮೆಂಬರ್ MES ಕಾಲೇಜ್ಗೆ ನಾನು ಹೋಗಿದ್ದು ಫಸ್ಟ್ ಡೇ ಬಂದು ಐ ಗೇವ್ ಮೈ ಡ್ಯಾಡ್ ಎ ಬಿಗ್ ಹಗ್ ಅಂಡ್ ಸೆಡ್ ಅಣ್ಣ ದಿಸ್ ಇಸ್ ವಾಟ್ ಐ ವಾಂಟ್ ಟು ಡು, ಥ್ಯಾಂಕ್ ಯು ಫಾರ್ ರಿಯಲಿ ಗೈಡಿಂಗ್ ಮೀ, ಈ ದಾರಿ ನನ್ನನ್ನು ಕಳಿಸೋದಕ್ಕೆ ಅಂತ. ಸೊ ಅವರು ದೊಡ್ಡ ಪ್ರಭಾವ. ಹಾಗೆ ಅಮ್ಮನೂ ಕೂಡ, ಅಂದರೆ ಅಮ್ಮ ವಾಸ್, ನಮ್ಮಮ್ಮಂಗೆ ಅಷ್ಟು ಆಪರ್ಚುನಿಟೀಸ್ ಇರಲಿಲ್ಲ, ಬಟ್ ಆದರೂ ಅವ್ರದೇ ರೀತಿಯಾಗಿ ನನ್ನನ್ನು ತುಂಬ ಉತ್ತೇಜಿಸಿದ್ರು. ಅವರಿಗೆ ಎಲ್ಲ ವಿಷಯದಲ್ಲೂ ನನಗೆ ಅವಳಿಗೆಲ್ಲ ಆಪರ್ಚುನಿಟೀಸ್ ಇರಬೇಕು, ನಮ್ಗೆ ಸಿಗದೇ ಇದ್ದು ಅನ್ನೋ ಥರ. ಸೊ ಇಬ್ಬರು were very very amazing influence on me. ವೆರಿ ನೈಸ್. ಸೊ ನಿಮ್ಮ ಒಂದು ತಂದೆಯ ಪ್ರಭಾವ ನಿಮ್ಗೆ ಮೇನ್ ಆಕ್ಚುಲಿ ಚಿಕ್ಕದಿಂದ ಅವರು ಟೀಚಿಂಗ್ ಮಾಡ್ಕೊಂಡು, ಅಂದ್ರೆ ಅವ್ರು ಬ್ಯಾಂಕ್ ಅಲ್ಲಿ ವರ್ಕರ್ ಆದ್ರೂ ಅವ್ರಿಗೆ ಟೀಚಿಂಗ್ ಮೇಲೆ ಅವ್ರಿಗೆ ತುಂಬಾ ಒಲವಿತ್ತು. ಅವರು ಟೀಚಿಂಗ್ ಮಾಡೋದೆಲ್ಲ ನೋಡಿ ಮನೆಗೆಲ್ಲ ಟ್ಯೂಷನ್ಸ್ ಎಲ್ಲ ತಗೊಳ್ತಾ ಇದ್ರು. ಅದನ್ನೆಲ್ಲ ನೋಡಿ ನಿಮ್ಗೆ ಪ್ರಭಾವ ಬೀರ್ತು ನಿಮ್ಗೆ, ಲೈಕ್ ನಾನು ಒಂದು ಟೀಚರ್ ಆಗ್ಬೇಕು, ಯಾಕಂದ್ರೆ ಬಹಳಷ್ಟು ರೆಸ್ಪೆಕ್ಟ್ ಸಿಗುತ್ತೆ. ಪ್ಲಸ್ ಅದರಲ್ಲಿ ಸಿಗೋ ಒಂದು ಖುಷಿನೇ ಒಂದು ಡಿಫ್ರೆಂಟ್ ಆಕ್ಚುಲಿ. ಒಂದು ಅವ್ರ ಮಕ್ಕಳ ಅವರು ಒಂದು ಟ್ಯೂಷನ್ ಹೇಳ್ಕೊಡ್ತಾರೆ, ಅವರು ಕಲ್ತಾಗ ಅವ್ರೊಂದು ಅಚೀವ್ ಮಾಡಿದಾಗ ಸಿಗುತ್ತಲ್ಲ ಒಂದು ಥ್ಯಾಂಕ್ಸ್ ಹೇಳ್ತಾರೆ, ಅಥವಾ ಅವ್ರು ಅಚೀವ್ ಮಾಡಿದಾಗ ಬಹಳಷ್ಟು ಒಂದು ಖುಷಿ ಆಗುತ್ತೆ. ಹಾಗೆ ಹೇಳ್ದಂಗೆ ಮನೆ ಮೊದಲ ಪಾಠಶಾಲೆ ಅಂತಾನು ಹೇಳ್ತಾರೆ, ಅದಾದ್ಮೇಲೆ ನೆಕ್ಸ್ಟ್ ಟೀಚರ್ಸ್ ಅಲ್ವಾ, ಮನೆ ಬಿಟ್ರೆ. ನನಗೆ ಲೈಫ್ ಲಾಂಗ್ ನನಗೆ ಐ ಮಸ್ಟ್ ಸೇ ದಟ್ ನನಗೆ ಐ ಬೀನ್ ವೆರಿ ಫಾರ್ಚುನೇಟ್. ತುಂಬಾ ಒಳ್ಳೆ ಟೀಚರ್ಸ್ ಇದ್ರು ನನಗೆ. ಪ್ರೈಮರಿ ಸ್ಕೂಲಲ್ಲಿ, ಹೈಸ್ಕೂಲಲ್ಲಿ, ಕಾಲೇಜಲ್ಲಿ, BEd ಅಲ್ಲಿ ಎಲ್ಲಾನು. ಇವತ್ತಿಗೂ ನಾನು ಹೋದ್ರೆ ನಾನು ಟೀಚರ್ಸ್ ಮೀಟ್ ಮಾಡ್ಕೊಂಡು ಬರೋ ತರ ಒಂದು ಸಂಬಂಧ ಅವರೆಲ್ಲ ಇನ್ಫ್ಲೂಯೆನ್ಸ್. ಹೌದು. ಸೊ ವೆರಿ ನೈಸ್. ಸೊ ಹೇಗೆ ನಿಮ್ಗೆ ಅವರ ಒಂದು ಇನ್ಫ್ಲೂಯೆನ್ಸ್ ನಿಮ್ಮ ತಂದೆಯಿಂದ ನೀವು ಬೆಳೆದು ಬಂದಿರೋ ನಿಮ್ಮ ಟೀಚರ್ ಇಂದ ಎಲ್ಲದ್ರಿಂದ ನಿಮ್ಮದು ಇನ್ಫ್ಲೂಯೆನ್ಸ್ ಆಗಿ ನಿಮ್ಗೆ ಅನಿಸ್ತು ನಾನು ಒಂದು ಟೀಚರ್ ಆಗ್ಬೇಕು ಅಂತ. ಸೊ ಅಮೇಸಿಂಗ್ ಆಕ್ಚುಲಿ. ಸೊ ಎಲ್ಲರಿಗೂ ಒಂದು ಕ್ಯಾರಿಯರ್ ಅಲ್ಲಿ ಕನ್ಫ್ಯೂಷನ್ ಇರುತ್ತೆ ಒಂದ್ ಸರ್ಟನ್ ಸ್ಟೇಜ್ ಬಂದಾಗ. ನಾನು ಅದು ಎಸ್ಪೆಷಲಿ 10th ಆದ್ಮೇಲೆ ನಾನು ಕಾಮರ್ಸ್ ಮಾಡ್ಬೇಕಾ, ಆರ್ಟ್ಸ್ ಮಾಡ್ಬೇಕಾ, ಸೈನ್ಸ್ ಮಾಡ್ಬೇಕಾ, ಅದು ನಮ್ಮಿದ್ರಲ್ಲೆಲ್ಲ ಮಕ್ಕಳಿಗೆ ಸೈನ್ಸ್ ತುಂಬಾ ಖುಷಿ ಇರ್ತಾ ಇದ್ದು, ಬಿಕಮ್ ಎ ಡಾಕ್ಟರ್ ಆರ್ ಇಂಜಿನಿಯರ್. ಸೊ ಅಂದ್ರೆ ನಮ್ಗೆ ಅವಾಗೆಲ್ಲ ಟೀಚರ್ ಇಲ್ಲ ಅಂದ್ರೆ ಅಷ್ಟೇ ಅಲ್ವಾ, ಅವಾಗೆಲ್ಲ ಏನೋ ಒಂದ್ ಮಾಡ್ಬಿಟ್ರೆ ಒಂದು ಟೀಚರ್ ಆಗ್ಬಿಡ್ತಾರೆ ಅನ್ನೋ ಒಂದು ಇದಿತ್ತು. ಆಮೇಲೆ ಇನ್ನೊಂದು ನನ್ಗೆ ತುಂಬಾ ಭಯ ಇದ್ದಿದ್ದು ಟೀಚರ್ ಆಗಕ್ಕೆ ಆ ಕಾಲದಲ್ಲಿ. ನಾನು ಹೇಳ್ತಾ ಇರೋದು, ಇಟ್ ಮೇ ನಾಟ್ ಬಿ ಟ್ರೂ ಇವಾಗ, ಬಟ್ ಅವಾಗ ತುಂಬಾ ಚೆನ್ನಾಗಿ ಓದೋರೆಲ್ಲ ಟೀಚರ್ ಆಗ್ತಿರ್ಲಿಲ್ಲ. ಬೇರೆ ಎಲ್ಲೋ ಸಿಗದಿದ್ರೆ ಟೀಚರ್ ಆಗ್ತಾರೆ. ಅದೊಂದಕ್ಕೋಸ್ಕರ ನನಗೆ ಅವಾಗ TCH ಏನೋ ಮಾಡ್ಕೋಬೇಕು ಅಂತ ಹೇಳೋರಲ್ಲ ಇಂಡಿಯಾದಲ್ಲಿ. ಹೌದು, ಅದು SSLC ಆದ್ಮೇಲೆ ಮಾಡೋರಿಗೆ. ಬಟ್ ನಾವು ಹೈಸ್ಕೂಲ್ ಟೀಚರ್ ಆಗ್ಬೇಕು, BEd ಆಗ್ಬೇಕು. ನನ್ಗೆ ಅಂದ್ರೆ ಐ ಹ್ಯಾವ್ ಡನ್ ವೆರಿ ವೆಲ್ ಥ್ರೂ ಔಟ್. ನಾನು ಒಳ್ಳೆ ಸ್ಟೂಡೆಂಟ್, ಮತ್ತೆ ನಾನು ಯಾರು ಅನ್ಕೋಬಾರ್ದು ನನಗೆ ಬೇರೆ ಎಲ್ಲೂ ಹೌದು. ಅವಾಗೆಲ್ಲ ಅದೇ ತಾನೇ ಇದ್ದಿದ್ದು ಇಂಪಾರ್ಟೆಂಟ್. ಅಂದ್ರೆ ಈ ಒಂದು ಸೈನ್ಸ್ ಅಲ್ಲಿ ಇದ್ದಿದ್ರಿಂದ ಕೆಲವೊಂದೆಲ್ಲ ನಮ್ಗೆ ಒಂದು ಇಲ್ಲಿ ಎಲ್ಲದಕ್ಕೂ ಒಂದು ಈಕ್ವಲ್ ಆಗಿರುತ್ತೆ. ಬರೀ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ಎಲ್ಲ ನೀವು ನಡೆದು ಬಂದಿದ್ದು ಎಲ್ಲ ಹೇಳಿದ್ದು ನಿಮ್ಗೆ ಹೇಗೆ ಇನ್ಸ್ಪೈರ್ ಆಯ್ತು ನಿಮ್ ತಾಯಿಯಿಂದ ನಿಮ್ ತಂದೆ ಅಂತ. ವೆರಿ ನೈಸ್. ಸೊ ನೀವು ಆಲ್ಮೋಸ್ಟ್ 35 ವರ್ಷಗಳಿಂದ ಟೀಚರ್ ಆಗಿ ನೀವು ಕಾರ್ಯವನ್ನ ನಿರ್ವಹಿಸ್ಕೊಂಡ್ ಬರ್ತಾ ಇದ್ದೀರಾ. ಮೊದಲು ನೀವು ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಿದ್ರಿ, ಸ್ಟೆಲ್ಲಾ ಮೇರಿ ಸ್ಕೂಲ್ ಅಲ್ಲಿ ನೀವು ಒಂದು ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನೀವು ಅಡಿಲೇಡ್ಗೆ ಮೂವ್ ಆದ್ರಿ. ಅಲ್ಲೂ ನೀವು ಅಡಿಲೇಡ್ ಸ್ಕೂಲಲ್ಲಿ ಕೂಡ ನೀವು ಒಂದು ಪಬ್ಲಿಕ್ ಸ್ಕೂಲಲ್ಲಿ ನೀವು ಒಂದು ಟೀಚರ್ ಆದ್ರಿ ಮೊದಲನೇ ಬಾರಿ ಆಸ್ಟ್ರೇಲಿಯಾದಲ್ಲಿ. ಈಗ ನೀವು ವೆಸ್ಟರ್ನ್ ಸಿಡ್ನಿಯಲ್ಲಿ ಕೂಡ ನೀವು ಒಂದು ಡೆಪ್ಯೂಟಿ ಪ್ರಿನ್ಸಿಪಲ್ ಆಗಿ, ಅಸಿಸ್ಟೆಂಟ್ ಪ್ರಿನ್ಸಿಪಲ್ ಆಗಿ, ಹಾಗೆ ಹಲವಾರು ಬಾರಿ ನೀವು ಒಂದು ಪ್ರಿನ್ಸಿಪಲ್ ಆಗೂ ಕೂಡ ನೀವು ಒಂದು ನಾಯಕತ್ವನ ಹೊಂದ್ಕೊಂಡು ನೀವು ಟೀಚರ್ ಆಗಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀರಾ. ಸೊ ದಟ್ಸ್ ರಿಯಲಿ ಅಮೇಸಿಂಗ್. ಸೊ ನಮ್ಗೆ ಏನಂದ್ರೆ ಈ ನೀವೊಂದು ಭಾರತದಲ್ಲಿ ಕೆಲಸ ಮಾಡೋದಕ್ಕೂ ನೀವು ಒಂದು ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡೋದಕ್ಕೂ ಬಹಳಷ್ಟು ವ್ಯತ್ಯಾಸಗಳೇ ಇರುತ್ತೆ. ಸೊ ಅದ್ರ ಬಗ್ಗೆ ನಿಮ್ಮ ಈ ಜರ್ನಿ ಹೇಗಿತ್ತು ಇಂಡಿಯಾದಿಂದ ಆಸ್ಟ್ರೇಲಿಯಾವರೆಗೂ, ಅದ್ರ ಬಗ್ಗೆ ಖಂಡಿತ ಒಂದು ಮಾತು ಹೇಳ್ತೀನಿ. ನೀವು ಒಳ್ಳೆ ಟೀಚರ್ ಆಗ್ಬೇಕಾದ್ರೆ ನೀವು ಖಂಡಿತ ಒಳ್ಳೆ ಸ್ಟೂಡೆಂಟ್ ಆಗ್ಬೇಕು, ಆಯ್ತಾ. ಸೊ ನಾನು ಆಸ್ಟ್ರೇಲಿಯಾಗೆ ಬಂದಾಗ ನಿಮ್ಗೆ ಗೊತ್ತಿರ್ಬೋದು, ನಾನು ಇವಾಗ ಯಾವುದೇ ಇಂಡಿಯಾ ಬಗ್ಗೆ ಮಾತಾಡಿದ್ರು ಇದು 35 ವರ್ಷದ ಹಳೆ ವಿಷಯ ಅಂತ ಹೇಳ್ತೀನಿ. ಬಿಕಾಸ್ ಈ ನಡುವೆ ನಾನು ಬಂದು ತುಂಬಾ ವರ್ಷ ಆಯ್ತು. ಈಗ ಐ ಆಮ್ ಶೂರ್ ಇಂಡಿಯಾದಲ್ಲಿ ಎಜುಕೇಶನ್ ಸಿಸ್ಟಮ್ ಬಹಳವಾಗಿ ಚೇಂಜ್ ಆಗಿದೆ. ಸೊ ನಾನು ಅಲ್ಲಿ ಟೀಚರ್ ಆಗಿದ್ದಾಗ ಫಸ್ಟ್ ನಾನು ಆಸ್ಟ್ರೇಲಿಯಾಗೆ ಬಂದ ತಕ್ಷಣ ಕಲ್ಚರಲ್ ಆಗಿ ಹೆಂಗೆ ಡಿಫ್ರೆನ್ಸ್ ಅಂತ ಹೇಳ್ತೀನಿ, ಆಮೇಲೆ ಅಕಾಡೆಮಿಕ್. ಸೊ ಮೊದಲೇ ನಿಮಗೆ ಗೊತ್ತಿದ್ದಂಗೆ ಇಂಡಿಯಾದಲ್ಲಿ ನಾನು ಟೀಚರ್ ಆಗಿದ್ದಾಗ ಎಸ್ಪೆಷಲಿ ಐ ವಾಸ್ ಟೀಚಿಂಗ್ ಇಂಗ್ಲಿಷ್ ಹೈಸ್ಕೂಲ್ಗೆ, ಸ್ಟೆಲ್ಲಾ ಮೇರಿ ಸ್ಕೂಲ್. ನಾನೇ ಓದಿದ ಸ್ಕೂಲ್ನಲ್ಲಿ ನನಗೆ ಟೀಚರ್ ಆಗೋ ಒಂದು ಅವಕಾಶ ಸಿಕ್ಕಿದ್ದು ಬಹಳ ಕಮ್ಮಿ ಜನಕ್ಕೆ ಸಿಗುವಂಥದ್ದು. ನನ್ನ ಟೀಚರ್ಸ್ ಜೊತೆ ನಾನು ಕೆಲಸ ಮಾಡಿದೆ. ಪೀಪಲ್ ಹೂ ಇನ್ಸ್ಪೈರ್ಡ್ ಮೀ, ಅವ್ರಗಳ ಜೊತೆ ಅವರೆಲ್ಲ ಒಂಥರ ಏನೋ ಐ ಹ್ಯಾವ್ ಸಮ್ ವೆರಿ ಫಾಂಡ್ ಮೆಮರೀಸ್ ಆಫ್ ದಟ್ ಆಲ್ಸೋ. ನಾವು ಸ್ಪೆಷಲ್ ಕ್ಲಾಸ್ ತಗೊಳ್ಬೇಕಾದ್ರೆ ಯಾವ ಕ್ಲಾಸ್ ಇದೆ ನಾಳೆ ಅಂತ ಕೇಳೋದು. ಮಿಸ್ ನಮಗೆ ಹಿಸ್ಟ್ರಿ ಸ್ಪೆಷಲ್ ಕ್ಲಾಸ್ ಇದೆ ಅಂತ. ಮಕ್ಕಳು ಹಿಸ್ಟ್ರಿನಾ ಬಿಡು ಲಕ್ಷ್ಮಿ ನಾ ಹೇಳ್ತೀನಿ ನಂದೇ ಇರುತ್ತೆ ಬಂದ್ಬಿಟ್ಟು, ಇಲ್ಲಮ್ಮ ನಾನು ತಗೋತೀನಿ ನಮ್ಮ ಮಿಸ್ ಹೇಳ್ಬಿಡೋರು. ನಮ್ಗೆ ಏನು ಹೇಳೋಕ್ಕೂ ಆಗ್ತಿರ್ಲಿಲ್ಲ ಹಾಗೆ. ಸೊ ಐ ಹ್ಯಾಡ್ ವೆರಿ ಫಾಂಡ್ ಮೆಮರೀಸ್ ಆಫ್ ದಟ್. ಬಟ್ ಇಂಡಿಯಾನಲ್ಲಿ
ಟೀಚ್ ಮಾಡಿದಾಗ ನಿಮಗೆ ಗೊತ್ತಿದೆ, ನೀವು ಕ್ಲಾಸ್ ಒಳಗಡೆ ಎಂಟ್ರ್ ಆದ ತಕ್ಷಣ ಮಕ್ಕಳು ಎದ್ದು ನಿಂತ್ಕೋತಾರೆ, ನಿಮಗೆ ಮೇಡಮ್ ಅಂತ ಅಡ್ರೆಸ್ ಮಾಡ್ತಾರೆ, ಆಮೇಲೆ ನಿಮ್ಗೆ ಯಾವತ್ತೂ ಎದುರುತ್ತರ ಕೊಡಲ್ಲ ನಿಮಗೆ, ಆ ಥರ ಎಲ್ಲ ಒಂದು. ಆಮೇಲೆ ಕಲ್ಚರಲಿ ದಟ್ ವಾಸ್ ಹೌ ಏನೋ ಇರ್ತಾ ಇತ್ತು. ಆ್ಯಂಡ್ ತಂದೆ ತಾಯಿಗಳು ಅಷ್ಟೇ ತುಂಬ ತುಂಬ ತಂದೆ ತಾಯಿಗಳಿಗೆ ಸ್ಕೂಲ್ ಒಳಗೆ ಬರೋಕೆ ಅವಕಾಶ ಇರ್ತಿರ್ಲಿಲ್ಲ. ಅವ್ರ ಗೇಟ್ ಒಳಗೆ ಹತ್ರನೇ ಬಿಟ್ಟು ಹೋಗೋದು. ನಾನು ಹೈಸ್ಕೂಲಲ್ಲಿ ಟೀಚ್ ಮಾಡುವಾಗಲೂ ಹಾಗೆ ಇತ್ತು, ಮತ್ತು ನಾನು ಪ್ರೈಮರಿಲೂ ಟೀಚ್ ಮಾಡಿದ್ದೀನಿ ಇಂಡಿಯಾಲಿ, ಅವಾಗಲೂ ಹಾಗೆ ಇತ್ತು. ಬಟ್ ನಾನು ಆಸ್ಟ್ರೇಲಿಯಾಗೆ ಬಂದ ತಕ್ಷಣ ಫಸ್ಟ್ ಡೇ ಐ ಸ್ಟಿಲ್ ರಿಮೆಂಬರ್, ನಾವು ಅಡ್ಲೇಡಿಗೆ ಮೈಗ್ರೇಟ್ ಆದ್ವಿ. ಅಲ್ಲಿಂದ ನಾವು ವಯಲಾ ಅನ್ನೋ ಒಂದು ಕಂಟ್ರಿ ಟೌನ್ನಲ್ಲಿ ನನ್ನ ಹಸ್ಬೆಂಡ್ ಇಂಜಿನಿಯರ್ ಆಗಿ ಅವ್ರ ಕೆಲಸ ಸಿಕ್ಕಿದಾಗ ಅಲ್ಲಿಗೆ ಹೋದ್ವಿ. ಅಲ್ಲಿ ನಾನು ಫಸ್ಟ್ ಡೇ ಕೆಲಸಕ್ಕೆ ಹೋದಾಗ ಪ್ರಿಪೇರ್ ಆಗಿದ್ದೆ. ನನಗೆ ಹೇಳಿದ್ರು ಇಯರ್ 4 ಕ್ಲಾಸ್ ಅಂತ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ. ಅಲ್ಲಿ ಹೋದ ತಕ್ಷಣ ಕ್ಲಾಸ್ ಒಳಗಡೆ ಎಂಟ್ರ್ ಆಗ್ತೀನಿ, ಮಕ್ಕಳೆಲ್ಲ ಕೆಳಗೆ ಕೂತ್ಕೊಂಡು ಕಾಲು ನೀಡ್ಕೊಂಡು, ಒಬ್ಬರು ಈ ಕಡೆ ಕೂತ್ಕೊಂಡು, ಒಬ್ಬರು ಟೇಬಲ್ ಮೇಲೆ ಕೂತ್ಕೊಂಡು, ಒಬ್ಬರು ಚೇರ್ ಮೇಲೆ ಕೂತ್ಕೊಂಡು, ನಂಗೆ ಶಾಕ್ ಆಗೋಯ್ತು. ಆಮೇಲೆ ನಾನು ಹೋಗಿ ನಾನು ಓಕೆ ನಾನು ಯಾರೋ ಗೊತ್ತಿಲ್ಲ ಅಂದ್ಕೊಂಡು ನಾನೆಲ್ಲ ಇಂಟ್ರಡ್ಯೂಸ್ ಮಾಡಿಕೊಂಡ್ರು ಕೂಡ ದೇ ಆರ್ ವೆರಿ ಕ್ಯಾಶುವಲ್. ಆಮೇಲೆ ವಾಟ್ಸ್ ಯುವರ್ ನೇಮ್ ಅಂತ ಕೇಳಿದ್ರು, ನಾನು ಹೇಳಿದೆ. ಆಮೇಲೆ ಅವ್ರು ನನ್ನ ಮಿಸಸ್ ಶೇಖರ್ ಅಂದರು. ನನಗೆ ಇದೆಲ್ಲ ಸ್ವಲ್ಪ ಅಯ್ಯೋ ಏನಪ್ಪ ಮೇಡಮ್ ಮಿಸಸ್ ಶೇಖರ್ ಅಂತಾರೆ. ಆಮೇಲೆ ದ ವೇ ದೇ ವರ್ ಸಿಟ್ಟಿಂಗ್ ಇಟ್ ಸೆಲ್ಫ್ ವಾಸ್ ಅ ಬಿಟ್ ಶಾಕ್ ಟು ಮಿ. ಕಲ್ಚರಲಿ it was very shocking. I'll be honest with you, the first day I was thinking I don't know if I'll continue here as a teacher ಅನ್ನೋ ಲೆವೆಲ್ಗೆ ನನಗೆ ಶಾಕ್ ಆಯಿತು. ಬಟ್ ಆಮೇಲೆ ಅಫ್ಕೋರ್ಸ್ ಅಡ್ಯಾಪ್ಟ್ ಮಾಡ್ಕೋಬೇಕಾಗಂತು ಬಹಳ ರೀತಿಯಲ್ಲಿ. ಇಟ್ ಡಿಂಟ್ ಮ್ಯಾಟರ್. ಆಮೇಲೆ ಇಟ್ ವಾಸ್ ನಾಟ್ ಎ ಬಿಗ್ ಥಿಂಗ್. ಬಟ್ ಅಕಾಡೆಮಿಕಲಿ ಹೇಗೆ ಅಡ್ಯಾಪ್ಟ್ ಮಾಡಿಕೊಂಡೆ ಅಂದರೆ, ಅಲ್ಲಿ ನಿಮಗೆ ಗೊತ್ತಿದ್ದಂಗೆ ವಿ ಟೀಚ್ ಥ್ರೂ ಟೆಕ್ಸ್ಟ್ ಬುಕ್ಸ್. ಆಮೇಲೆ ಇಡೀ ಕ್ಲಾಸ್ಗೆ ನಾನು ಐ ವುಡ್ ಪ್ರಿಪೇರ್ 1 ಲೆಸನ್. ಆಮೇಲೆ ಅಲ್ಲಿ ದಟ್ ವಾಸ್ ಆಲ್ ವೆರಿ ಮಚ್ ಒನ್ ಸೈಜ್ ಫಿಟ್ಸ್ ಆಲ್ ಥರ ಪಾಠ ಮಾಡ್ತಾ ಇದ್ದೆ ನಾನು. ಬಟ್ ಇಲ್ಲಿಗೆ ಬಂದಾಗ ಐ ರಿಯಲೈಸ್ಡ್ ಇಲ್ಲಿ ಇಂಡಿವಿಜುವಲೈಸ್ಡ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಮಾಡಬೇಕು, ಮತ್ತು ಡಿಫ್ರೆನ್ಶಿಯೇಟೆಡ್ ಲರ್ನಿಂಗ್ ಮಾಡ್ತೀವಿ ನಾವು. ಸೊ ವಾಟ್ ವಿ ಡೂ, ನಾವು ಮಕ್ಕಳು ಎಲ್ಲಿದ್ದಾರೆ ಅಲ್ಲಿಂದ ಅವ್ರನ್ನ ಒಂದಕ್ಕೆ ಕರ್ಕೊಂಡು ಹೋಗ್ತೀವಿ, ಒಂದು ಟೆಸ್ಟ್ ಮಾಡಿ ವಿ ಮೀಟ್ ದಮ್ ವೇರ್ ದೇ ಆರ್ ಅಂತ. ಸೊ ಅವ್ರು ಎಲ್ಲಿಂದ ಬರ್ತಾರೆ, ಅವರು ಇಯರ್ 2 ಲೆವೆಲ್ ಮಕ್ಕಳಿದ್ರೆ ಅವರು ಇಯರ್ 3 ಲೆವೆಲಲ್ಲಿ ಇರ್ಬೋದು. ಸೊ ನಾವು ಅವ್ರನ್ನ ಅದಕ್ಕೆ ತಕ್ಕಂಗೆ ಪಾಠ ಮಾಡಬೇಕು. ಮತ್ತು ಇವರು ಇಯರ್ 2 ಎಬಿಲಿಟಿ ಬೇಸ್ಡ್ ಅಂಡ್ ಮೀಟಿಂಗ್ ದೆಮ್ ಅಟ್ ದೇರ್ ಎಂಟ್ರಿ ಪಾಯಿಂಟ್ಸ್, ಅದನ್ನ ಗಮನಕ್ಕೆ ತಗೊಳ್ಬೇಕು. ಆಮೇಲೆ ಇಲ್ಲಿ ಗ್ರೂಪ್ ವರ್ಕ್ ತುಂಬ ಇರುತ್ತೆ. ಮತ್ತು ವಿ ಆಲ್ಸೋ ಡೂ ಅ ಲಾಟ್ ಆಫ್ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್. ಆಮೇಲೆ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಟೀಚಿಂಗ್ ಕಲ್ತ್ಕೊಂಡೆ ಇಲ್ಲಿ. ನಾನು ನಿಮ್ಗೆ ಹೇಳ್ದಂಗೆ ಒಳ್ಳೆ ಟೀಚರ್ ಆಗಬೇಕು, ಸ್ಟೂಡೆಂಟ್ ಆಗಬೇಕು. ಸೊ ನಾನು ತಿರ್ಗಾ ಕಲಿತಾನೂ ಇದ್ದೀನಿ. ಜೀವನ ಪೂರ್ತಿ ಕಲಿಯೋದು ಬಹಳ ಇರುತ್ತೆ. ಎವ್ರಿ ಡೇ ನನಗೆ ನಾನು ಕಲ್ತಿರೋದು ಹೆಚ್ಚು ಮಕ್ಕಳಿಂದಾನೆ. ಬಿಕಾಸ್ ಅವರೇ ನಿಮ್ಗೆ ಗೈಡ್ ಮಾಡ್ತಾರೆ, ಅವರೇ ನಿಮಗೆ ಚಾಲೆಂಜ್ ಮಾಡ್ತಾರೆ. ಸೊ ಅದರಿಂದಾನೇ ನಾನು ಹೆಚ್ಚು ಕಲ್ತಿರೋದು. ಸೊ ಅವ್ರು ಯಾವುದೋ ಒಂದು ಮಗುಗೆ ಏನೋ ಅರ್ಥ ಆಗಲಿಲ್ಲ ಅಂದರೆ ಓಕೆ ನಾನು ಯಾವ ಥರ ಬದಲಾವಣೆ ಮಾಡ್ಕೊಳ್ಳಿ ನನ್ನ ಟೀಚಿಂಗಲ್ಲಿ, ಅವ್ರಿಗೆ ತಲುಪೋ ಹಾಗೆ ನಾನೇನು ಮಾಡಲಿ ಅನ್ನೋದು ಆ ಥರ ರಿಫ್ಲೆಕ್ಟ್ ಮಾಡಿಕೊಂಡು. ಸೊ ನೀವು ಓಕೆ ಈ ಮಗುಗೆ ನಾನು ಈ ಥರ ಹೇಳಿದ್ದು ಅರ್ಥ ಆಗಲಿಲ್ಲ, ಮೇ ಬಿ ವಿಜುವಲ್ಸ್ ಯೂಸ್ ಮಾಡಬೇಕೇನೋ, ಮೇ ಬಿ ನಾನು ಇನ್ನೊಂದು ರೀತಿ ಮಾಡಬೇಕೇನೋ ಅವ್ರಿಗೆ ಅಂತ. ಸೊ ನಾನು ಹೇಳೋದು ಕಲ್ತಿರೋದು ಮಕ್ಕಳಿಂದ. ಬಿಕಾಸ್ ನಾವಿರೋದೇ ಮಕ್ಳಿಗೋಸ್ಕರ ಇಲ್ಲಿ. ಸೊ ಹಾಗಾಗಿ ತುಂಬಾ ಅಡಾಪ್ಟ್ ಮಾಡ್ಕೋಬೇಕಿತ್ತು. ಆಮೇಲೆ ಪ್ಲಸ್ ಇಲ್ಲಿ ಟೀಚಿಂಗ್ ಅಲ್ಲಿ ಪ್ರೆಷರ್ ಇರಲ್ಲ ಮಕ್ಳುಗಳಿಗೆ. ನಮ್ಮ ಇಂಡಿಯಾದಲ್ಲಿ ಇಷ್ಟು ಹೋಮ್ವರ್ಕ್ ಕೊಡ್ತಾ ಇದ್ರು. ಎವ್ರಿ ಸಬ್ಜೆಕ್ಟ್ಗೆ ನಮ್ಗೆ ಕರಿಕ್ಯುಲಮ್ ಅಂದ್ರೆ ಎವ್ರಿ ಸಬ್ಜೆಕ್ಟ್ಗೆ ಒಂದು ಟೆಕ್ಸ್ಟ್ ಬುಕ್ ಇರ್ತಾ ಇತ್ತು, ಎವ್ರಿ ಸಬ್ಜೆಕ್ಟ್ಗೆ ಒಂದು ಹೋಮ್ವರ್ಕ್ ಬುಕ್ ಬೇರೆ ಇರ್ತಾ ಇತ್ತು. ಸೊ ಎವ್ರಿ ಡೇ ಹೋಮ್ವರ್ಕ್ ಇರ್ತಿತ್ತು. ನಮ್ಗೆ ಹಾಲಿಡೇಸ್ ಅಂದ್ರೂ ಹೋಮ್ವರ್ಕ್ ಇರ್ತಾ ಇತ್ತು. ಪ್ಲಸ್ ಇಲ್ಲೇನಂದ್ರೆ 3 months ಸ್ಕೂಲ್ ಇರುತ್ತೆ, 2 weeks ರಜಾ ಇರುತ್ತೆ. ಅಲ್ಲಿ ಜಸ್ಟ್ ಒಂದು ಮಂತ್ ಆದ್ಮೇಲೆ ಯಾವಾಗ್ಲೂ ಒಂದ್ಸಲ ರಜಾ ಬರ್ತಿತ್ತು. ಅನ್ಲೆಸ್ ನಮ್ಗೆ ಯಾವ್ದೋ ಒಂದು ಪಬ್ಲಿಕ್ ಹಾಲಿಡೇಸ್ ಬಿಟ್ರೆ, ಅಥವಾ ಒಂದು ಆನ್ಯುವಲ್ ಒಂದು ಸ್ಕೂಲ್ ಟರ್ಮ್ ಆದ್ಮೇಲೆ ಫುಲ್ ಟರ್ಮ್ ಆದ್ಮೇಲೆ ನಮ್ಗೆ ಒಂದು ಲೀವ್ ಬರ್ತಾ ಇತ್ತು. ಪ್ಲಸ್ ಇಲ್ಲೆಲ್ಲ ಒಂದು ಜನರಲ್ ನಾಲೆಜ್ ನ ಜಾಸ್ತಿ ಹೇಳ್ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಫೈರ್ ಏನಾರು ಆಯ್ತು ಅಂದ್ರೆ 000 ಕಾಲ್ ಮಾಡ್ಬೇಕು, ಪೊಲೀಸ್ಗೆ ಅದು ಕಾಲ್ ಮಾಡ್ಬೇಕು. ಆಮೇಲೆ ಮಕ್ಳಿಗೆ ಚಿಕ್ಕದಿನಾರೆ ಹೇಳ್ತಾರೆ, ಏನಾದ್ರು ಮಮ್ಮಿ ಹೊಡೆದ್ರೆ ಮಾಡಿದ್ರೆ 000 ಕಾಲ್ ಮಾಡ್ಬೇಕು ಅಂತ. ಐ ಥಿಂಕ್ ನಮ್ ಚಿಲ್ಡ್ರನ್ ಕೆಲವ್ರಿಗೆಲ್ಲ ಇಲ್ಲಿ ಟೀಚರ್ ಮತ್ತೆ ಐ ಥಿಂಕ್ ಪೇರೆಂಟ್ಸ್ಗಳಿಗೂ ಅದು ಅನುಭವ ಆಗಿದೆ, 000 ಕಾಲ್ ಮಾಡ್ಬಿಡೋದು. ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಆಕ್ಚುಲಿ. ಹೌದಾ, ಹಿಂಗ್ ಮಾಡಿದ್ರ ಅವ್ರಿಗೆ ಮಕ್ಳಿಗೆ ಅದೆಲ್ಲ ಟೀಚ್ ಮಾಡ್ತಾರೆ, ಯಾವ್ದು ಸೇಫ್ ಅಂದ್ರೆ ಏನು. ಸೊ ಅದೆಲ್ಲ ಒಂದು ಇಲ್ಲಿ ಡಿಫ್ರೆಂಟ್ ಇದೆ. ಆಬ್ವಿಯಸ್ಲಿ ನೀವು ಹೇಳ್ದಂಗೆ ಈಗ ಇಂಡಿಯಾದಲ್ಲೂ ಈಗ ಸ್ವಲ್ಪ ವೆಸ್ಟರ್ನೈಸ್ಡ್ ಎಲ್ಲ ಆಗ್ತಾ ಇದೆ, ಹೌದು. ಅಲ್ಲೂ ಅಷ್ಟೇ. ಈಗ ನಮ್ಮ ಮಕ್ಕಳೆಲ್ಲ ಇಲ್ಲೆಲ್ಲ ಬೇಗ ಅರ್ಲಿ 9 ಸ್ಟಾರ್ಟ್ ಮಾಡಿ 3ಗೆಲ್ಲ ಮುಗಿಸ್ಬಿಡ್ತಾರೆ. ನಮ್ಗೆ ಅವಾಗೆಲ್ಲ ಫುಲ್ 9 to 5 ತನಕ ಸ್ಕೂಲ್ ಇತ್ತು. ಇಲ್ಲೂ ಈಗೆಲ್ಲ ಅದು ಚೇಂಜ್ ಆಗ್ತಾ ಇದೆ ಇಂಡಿಯಾದಲ್ಲಿ. ಸೊ ಅದೆಲ್ಲ ಒಂದು ಬದಲಾವಣೆಗಳು
ಬರ್ತಾ ಇದೆ ಆಕ್ಚುಲಿ, ಬಟ್ ಅದ್ ಹಾಕ್ಬೇಕು ಅಲ್ವಾ? ಅಂದ್ರೆ ಪ್ರೆಷರ್ ಮಾಡಬಾರ್ದು ಎಲ್ಲಾ ಮಕ್ಕಳುಗಳು. ನೀವು ಹೇಳ್ದಂಗೆ ಕೆಲವರು ವಿಜುವಲಿ ಲರ್ನ್ ಮಾಡ್ತಾರೆ, ಕೆಲವರು ಬರ್ದಿ ರೈಟಿಂಗ್ ಅಲ್ಲಿ ಓದಿ ಕಲ್ತ್ಕೊಳ್ತಾರೆ, ಕೆಲವರಿಗೆ ವಿಜುವಲಿ ಬೇಗ ಅರ್ಥ ಆಗುತ್ತೆ. ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೇಕಾದ್ರೆ ನಾವು ವಿ ಕಾಲ್ ಇಟ್ ಡಿಫ್ರೆನ್ಶಿಯೇಟಿಂಗ್ ದ ಕಾಂಟೆಂಟ್ ಅಂತ. ಕಾಂಟೆಂಟ್ ಮತ್ತೆ ಪ್ರಾಡಕ್ಟ್ ಪ್ರೋಸೆಸ್ ನಾವು ಹೇಗೆ ಆ ಒಂದು ಏನು ಹೇಳ್ಕೊಡ್ತೀವಿ ಅದನ್ನ ಡಿಫ್ರೆಂಟ್ ವೇಸ್ ಅಲ್ಲಿ ಹೇಳ್ಕೊಡ್ಬೇಕು. ಇನ್ನೊಂದು ನಾವು ಅದನ್ನ ಹೇಳಿದ್ರೆ ಆ ಪ್ರೋಸೆಸ್ ಚೇಂಜ್ ಮಾಡ್ತೀವಿ. ಆಮೇಲೆ ಎಲ್ರಿಗೂ ಒಂದೇ ಕಾಂಟೆಂಟ್ ಬೇಕಾಗಲ್ಲ, ಅಥವಾ ಕಮ್ಮಿ ಇರುತ್ತೆ, ಕೆಲವರಿಗೆ ಜಾಸ್ತಿ ಹೇಳ್ಕೊಡ್ಬೇಕಾಗತ್ತೆ. ಮತ್ತೆ ಅವರು ಪ್ರಾಡಕ್ಟ್ ಹೆಂಗೆ ಅವರು ಅರ್ಥ ಮಾಡ್ಕೊಂಡಿರೋದನ್ನ ನಮ್ಮಲ್ಲಿ ನಮ್ಮ ದೇಶದಲ್ಲಿ ನಾವೆಲ್ಲ ಒಂದು ಎಕ್ಸಾಮ್ ಕೂತ್ಕೋತಾ ಇದ್ವಿ, ಒಂದು ಎಕ್ಸಾಮು ಒಂದಿನ ಆ ಥರ. ಬಟ್ ಇಲ್ಲಿ ನಾನು ಮಾತಾಡ್ತಾ ಇರೋದು ಪ್ರೈಮರಿ ಸ್ಕೂಲ್ಗೆ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಆ ಮಕ್ಕಳಿಗೆ ಫಾರ್ ಎಕ್ಸಾಂಪಲ್ ಕ್ವೆಶ್ಚನ್ ಅನ್ನು ಆನ್ಸರ್ ಮಾಡೋಕ್ಕಾಗಲ್ಲ ಅಂದ್ರೆ ಡ್ರಾ ಮಾಡಿ ತೋರಿಸ್ತಾರೆ, ಅಥವಾ ಅವರು ಐಪ್ಯಾಡ್ ನಲ್ಲಿ ಮಾಡಿ ತೋರಿಸ್ತಾರೆ, ಅವ್ರಿಗೆ ಬರೆಯಕ್ ಬರಲ್ಲ ಅಂದ್ರೆ. ಸೊ ಹೀಗೆ ನಾವು ಪ್ರಾಡಕ್ಟ್ ಕೂಡ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ನೀನು ಅರ್ಥ ಮಾಡ್ಕೊಂಡಿರೋದನ್ನ, ಸೊ ಟು ಗಿವ್ ಹಿಮ್ ಅ ಗ್ರೇಡ್ ಆರ್ ಹರ್ ಎ ಗ್ರೇಡ್, ಒಂದು ಮಗುಗೆ ಒಂದು ಗ್ರೇಡ್ ಕೊಡಬೇಕು ಅಥವಾ ಅಚೀವ್ಡ್ ಏನೋ ಅಂತ ಹೇಳಿದ್ರೆ, ಬರೀ ನಾವು ಒಂದು ಎಕ್ಸಾಮ್ ಒಂದು ದಿನ ಇದೇ ತರ ಒಂದೇ ಎಕ್ಸಾಮ್ ಎಲ್ಲರೂ ಕೂತ್ಕೊಂಡು ಬರೀಬೇಕು ಅಂತ ಇಲ್ಲ. ಇಲ್ಲಿ ಟೀಚಿಂಗ್ ಮೆಥಡ್ ಏನಂದ್ರೆ ಒನ್ ಸೈಜ್ ಫಿಟ್ಸ್ ಆಲ್ ತರ ಅಲ್ವೇ ಎಲ್ಲರೂ ಕೇಸ್ ಬೈ ಕೇಸ್ ಬೇಸಿಸ್ ತರ ಒಂದೊಂದು ಸ್ಟೂಡೆಂಟ್ಗೆ ಯಾವ ತರ ಮಾಡ್ಬೇಕು ಆ ರೀತಿನೇ. ಅದರಲ್ಲಿ ತುಂಬಾ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನೀವು ಇಂಡಿವಿಜುವಲ್ ಎವ್ರಿ ಚೈಲ್ಡ್ಗೆ ಕ್ಲಾಸಲ್ಲಿ 30 ಮಕ್ಕಳು ಇರುವಾಗ ಮಾಡೋದು ಕಷ್ಟ ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಗ್ರೂಪ್ ಮಾಡ್ಕೊಳ್ತೀವಿ. ಸೊ ಗ್ರೂಪ್ ಮಾಡ್ಕೊಂಡು ಒಂದು ಬೇಸಿಕ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಟಾಪ್ ಮಿಡಲ್ ಬಾಟಮ್ ಗ್ರೂಪ್ ಮಾಡ್ಕೊಂಡು ಆ ಒಂದು ಅದರಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ತೀವಿ. ಬಿಕಾಸ್ ನಮ್ಗೆ ಅಭ್ಯಾಸ ಗೊತ್ತಾಗಿರುತ್ತೆ ಯಾವ ತರ ಸ್ಟೂಡೆಂಟ್ ಯಾವ ತರ ಇಂಡಿವಿಜುವಲ್ ಆಗಿ ಹೇಗೆ ಅವ್ರ ಜೊತೆ ಇರ್ಬೇಕು ಅನ್ನೋದೆಲ್ಲ ನೀವು ಮಾಡ್ಕೊಂಡು ಹೋಗ್ತಾರೆ. ಸೊ ವೆರಿ ನೈಸ್. ಪ್ಲಸ್ ಇಲ್ಲೂ ಅಷ್ಟೇ ನಮ್ಮ ಇಂಡಿಯಾದಲ್ಲಿ ಚಿಕ್ಕದಿಂದಾನು ಎಕ್ಸಾಮ್ಸ್ ಅಂತ ಇರುತ್ತೆ ನೋಡಿ, ಇಯರ್ ಎಂಡ್ ಅಲ್ಲಿ. ಇಲ್ಲ ಆತರ ನಾನು ನೋಡಿಲ್ಲ, ಎಸ್ಪೆಷಲಿ ಪ್ರೈಮರಿ ಸ್ಕೂಲಲ್ಲಿ. ನಾವೇನ್ ಮಾಡ್ತೀವಿ, ಅಸೆಸ್ಮೆಂಟ್ ಅಂತ ಮಾಡ್ತೀವಿ. ಅದೇನಾಗುತ್ತೆ ಅಂದ್ರೆ ಮಕ್ಕಳಿಗೆ ನಾವು ಹೇಳಲ್ಲ, ಇವತ್ತು ಅಸೆಸ್ಮೆಂಟ್ ಮಾಡ್ತೀವಿ, ನಾಳೆ ಮಾಡ್ತೀವಿ. ಇಂಡಿಯಾದಲ್ಲಿ ಆದ್ರೆ ಇಂಥ ದಿನ ಇಂಥ ಇಡೀ ಮನೆ ಅದ್ರ ಸುತ್ತ, ಅಯ್ಯೋ ಇವತ್ತು ಎಕ್ಸಾಮ್, ನನ್ನ ಮಗುಗ್ ನಾಳೆ ಟೆಸ್ಟ್, ಎಲ್ಲರೂ ಟಿವಿ ಹಾಕೋಂಗಿಲ್ಲ, ಯಾರು ಮನೆಗೆ ಬರೋಂಗಿಲ್ಲ, ಆ ಲೆವೆಲ್ ವರ್ಗು ಸ್ಟ್ರೆಸ್ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ನಮ್ಗೆಲ್ಲ ನಮ್ಮ ಕಾಲದಲ್ಲಿ ಹಂಗೆಲ್ಲ ನಮ್ಗೆ ಮಾಡಿಲ್ಲ. ಬಟ್ ಇಲ್ಲಿ ನಾವು ಅಸೆಸ್ ಮಾಡ್ತೀವಿ. ಆಫ್ಟರ್ ಎವ್ರಿ ಸಾರ್ಟ್ ಆಫ್ ಟಾಪಿಕ್ ಒಂದು ಅಸೆಸ್ಮೆಂಟ್ ಇರುತ್ತೆ. ಮಕ್ಕಳು ನಾವು ಇಟ್ಸ್ ಅನ್ ಅಸೆಸ್ಮೆಂಟ್, ಮಕ್ಕಳು ಅರ್ಥ ಮಾಡ್ಕೊಂಡಿದಾರೋ ಅಂತ. ಹಾಗೆ ಇಟ್ಸ್ ಅಸೆಸ್ಮೆಂಟ್ ಆಫ್ ಅಸ್ ಅಸ್ ವೆಲ್. ನಾವು ಹೇಳ್ಕೊಟ್ಟಿರೋದು ಸರಿಯಾಗಿದ್ಯಾ ಅಥವಾ ನಾವು ಹೇಳ್ಕೊಟ್ಟಿರೋದು ಮಕ್ಕಳಿಗೆ ಅರ್ಥ ಆಗಿದ್ಯಾ ಇಲ್ವಾ ಅನ್ನೋದು. ಸೊ ಅಲ್ಲಿ ಇವಾಗ ನಮ್ಮ ಅಸೆಸ್ಮೆಂಟ್ ಮಾಡಿದಾಗ ವಿ ಡೂ ಇಟ್ ಯೂಶಲಿ ಆಫ್ಟರ್ ಎ ಟಾಪಿಕ್ ಮಾಡ್ತೀವಿ. ವಿ ಆಲ್ಸೋ ಡೂ ಕನ್ಸಿಸ್ಟೆನ್ಸಿ ಆಫ್ ಟೀಚರ್ ಅಸೆಸ್ಮೆಂಟ್ ಅಂತ, ಜಡ್ಜ್ಮೆಂಟ್ ಅಂತ ಮಾಡ್ತೀವಿ. ಅಂದ್ರೆ ಇಡೀ ಎಲ್ಲ, ಇವಾಗ ಫಾರ್ ಎಕ್ಸಾಂಪಲ್ 4 ಸೆಕ್ಷನ್ ಇದ್ರೆ ಕ್ಲಾಸ್ ಅಲ್ಲಿ, ಎಲ್ಲಾ ಸೆಕ್ಷನ್ಗೂ ಒಂದೇ ಅಸೆಸ್ಮೆಂಟ್ ಕೊಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಮಲ್ಟಿಪ್ಲಿಕೇಶನ್ ಇದ್ರೆ ಅದಕ್ಕೆ ಒಂದು ಅಸೆಸ್ಮೆಂಟ್ ಇರುತ್ತೆ, ಅದನ್ನ ಎಲ್ಲಾ ಕ್ಲಾಸ್ಗೂ ಕೊಡ್ತೀವಿ. ಆಮೇಲೆ ಎಲ್ಲಾ ಕ್ಲಾಸ್ ಟೀಚರ್ಸ್ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಅದು ಎಷ್ಟು ಅರ್ಥ ಆಗಿದೆ, ಎಷ್ಟು ಮಕ್ಳಿಗೆ ಅರ್ಥ ಆಗಿಲ್ಲ, ಎಷ್ಟು ಜನ ಅಬವ್ ಇದಾರೆ, ಬಿಲೋ ಇದಾರೆ, ಡಾಟಾ ನೋಡ್ಕೊಂಡು ಮುಂದಕ್ಕೆ ನಾವು ಏನ್ ಇಂಟರ್ವೆನ್ಷನ್ಸ್. ಫಾರ್ ಎಕ್ಸಾಂಪಲ್ ಇವಾಗ 5 ಮಕ್ಕಳು ದೇ ಆರ್ ನಾಟ್ ಏಬಲ್ ಟು ಗ್ರೂಪ್ ಅಂದ್ರೆ ಆ ಮಕ್ಕಳಿಗೆ ಓಕೆ ಏನ್ ಮಾಡಬಹುದು, ನಾವು ಅವಾಗ ಅವ್ರನ್ನ ಹೇಗೆ ಇಂಪ್ರೂವ್ ಮಾಡಬಹುದು, ಅವಾಗ ಇಂಟರ್ವೆನ್ಷನ್ಸ್ ಮಾಡ್ತೀವಿ. ಅವಾಗ ಅವರಿಗೆ ಎಕ್ಸ್ಟ್ರಾ ಸಪೋರ್ಟ್ ಅದೆಲ್ಲ ಇಲ್ಲಿ ತುಂಬಾ ಲಭ್ಯ ಇದೆ ದೇಶದಲ್ಲಿ. ನಮ್ಮ ದೇಶದಲ್ಲಿ ನಮ್ಗೆ ಅವಾಗ ಒಂದು ಟೀಚರ್ ಅಷ್ಟೇ ಕ್ಲಾಸ್ ಅಲ್ಲಿ. ಬಟ್ ಇವಾಗ ನಮ್ಗೆ ವಾಟ್ ವಿ ಕಾಲ್, ಈ ದೇಶದಲ್ಲಿ ನೀವು ಕೇಳಿದಾಗ ಇನ್ನೊಂದು ನೆನಪಾಯ್ತು ನಂಗೆ, ಅಡಾಪ್ಟ್ ಮಾಡ್ಕೋಬೇಕು ಅಂತ ಕೇಳಿದ್ರಲ್ಲ, ಆ ಪ್ರಶ್ನೆಗೆ ವಾಪಸ್ ಹೋಗೋದಾದ್ರೆ, ಇಂಡಿಯಾದಲ್ಲಿ ನಾನು ಟೀಚ್ ಮಾಡ್ತಾ ಇದ್ದಾಗ, ನಾನು ಹೈಸ್ಕೂಲ್ ಅಂಡ್ ಪ್ರೈಮರಿ ಟೀಚ್ ಮಾಡ್ತಾ ಇದ್ದಾಗ ನಾನು ಇಂಗ್ಲಿಷ್ ಟೀಚರ್ ಆಗಿದ್ದೆ. ಸೊ ಇಂಗ್ಲಿಷ್ ಹೇಳ್ಕೊಟ್ರೆ ಆಯ್ತು, ಅಥವಾ ಹಿಸ್ಟ್ರಿ ಹೇಳ್ಕೊಡ್ತಾ ಇದ್ದೆ ಅಷ್ಟೇ. ನನ್ನ ಸಬ್ಜೆಕ್ಟ್ ಏನೋ ನಾನು ಹೋಗೋದು ಹೇಳ್ಕೊಡೋದು. ಬಟ್ ಇಲ್ಲಿ ಬಂದಾಗ ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಆದಾಗ ಎಲ್ಲಾ ಸಬ್ಜೆಕ್ಟು ಹೇಳ್ಕೊಡ್ಬೇಕಾಗಿತ್ತು. ಸೊ ಸೈನ್ಸು, ಮ್ಯಾಥ್ಸು, ಇಂಗ್ಲಿಷು ಹೇಳ್ಕೊಡೋದು ನಂಗೇನು ಕಷ್ಟ ಅನ್ಸಲಿಲ್ಲ. ನನಗೆ ಚಾಲೆಂಜ್ ಆಗಿದ್ದು ಆರ್ಟು, ಮ್ಯೂಸಿಕ್. ಅದನ್ನ ಮಾಡಬೇಕು ನೀವು. ಸೊ ಯು ಶುಡ್ ಬಿ ಲೈಕ್ an all rounder. You can't just be in one ಸಬ್ಜೆಕ್ಟ್ ಓರಿಯೆಂಟೆಡ್. ಅಂದ್ರೆ ನೀವು ಜಸ್ಟ್ ಒಂದು ಪ್ರೊಫೆಸರ್ ಲೆವೆಲ್ ಆದ್ರೆ, ಅವಾಗ ಒಂದು ಹೈಸ್ಕೂಲ್ ಆದ್ರೆ ಒಂದು ಸಬ್ಜೆಕ್ಟ್ ಓರಿಯೆಂಟೆಡ್ ಇರುತ್ತೆ. ಬಟ್ ಪ್ರೈಮರಿಗೆ ಯು ಶುಡ್ ನೋ ಎವ್ರಿಥಿಂಗ್. ಮಕ್ಕಳ ಜೊತೆ ನೀವು ಕಲ್ತಿದ್ದೀರ. ಖಂಡಿತ ಖಂಡಿತ. ಎಸ್ಪೆಷಲಿ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರುವಾಗ ನಾನು ಐ ಥಿಂಕ್ ಐ ಡ್ರೆಡೆಡ್ ಮೋಸ್ಟ್ ಮ್ಯೂಸಿಕ್ ಲೆಸನ್ ಹೇಳ್ಕೊಡ್ಬೇಕಾದ್ರೆ. ಇಂಗ್ಲಿಷ್ ಮ್ಯಾಥ್ಸ್ ಎಲ್ಲ ಲೀಲಾ ಜಲ್ವಾಗಿ ಹೇಳ್ಕೊಡ್ತಾ ಇದ್ದೆ. ನನಗೆ ಮ್ಯೂಸಿಕ್ ಹೇಳ್ಕೊಡ್ಬೇಕಲ್ಲಪ್ಪ,
ಐ ಹೋಪ್ ಐ ಡೋಂಟ್ ಟರ್ನ್ ದೆಮ್ ಆಫ್ ಮ್ಯೂಸಿಕ್ ಅನ್ಕೊಂಡು ಹೇಳ್ಕೊಡ್ತಾ ಇದ್ದೆ. ಹಾಗಾಗಿ ಎಲ್ಲಾನು ಹೇಳಿದೆ, ಫಿಸಿಕಲ್ ಎಲ್ಲಾನು ನಾವೇ ಹೇಳ್ಕೊಡ್ಬೇಕಾದ್ರೆ, ಸೊ ಕಂಪ್ಲೀಟ್ ಆಲ್ ಸಬ್ಜೆಕ್ಟ್ಸ್ ನಾವೇ ಹೇಳ್ಕೊಡ್ಬೇಕು. ಅದೊಂದು ಹ್ಯೂಜ್ ಡಿಫ್ರೆನ್ಸ್ ಇನ್ ಇಂಡಿಯಾ ಮತ್ತೆ ಒಂದು. ಸೊ ನಾನ್ ತುಂಬಾ ಕಲ್ತ್ಕೊಂಡೆ. ಹೌದು, ನಾನ್ ಕಲ್ತ್ಕೊಂಡೆ. ನಾನು ಮ್ಯೂಸಿಕ್ ಹೇಳ್ಕೊಡೋದು ಹೇಗೆ, ಅದು ಇಂಗ್ಲಿಷ್ ಹೇಳ್ಕೊಟ್ಟಂಗೆ ಮ್ಯೂಸಿಕ್ ಹೇಳ್ಕೊಡಕ್ಕಾಗಲ್ಲ. ಆಮೇಲೆ ನೀವು ಕಲ್ತ್ಕೊಂಡು ಅವ್ರಿಗೆ ಚೆನ್ನಾಗಿದೆ. ಅವಾಗ ನೀವು ಒಂಥರ ನೀವು ಬೇರೆ ವಿಷಯಗಳನ್ನ ನೀವು ಕಲ್ತ್ಕೊಳ್ತೀರಾ. ಸೊ ಒಂಥರ ಸಕಲ ಕಲೆಗಳಲ್ಲಿ ಪರಂಗತೆ ತರ. ಸೊ ಯು ಶುಡ್ ನೋ ಎವ್ರಿಥಿಂಗ್. ಸೊ ದಟ್ ಈಸ್ ನೈಸ್. ಹಾಗೆ ಕರಿಕ್ಯುಲಮು ಅಷ್ಟೇ ಅಲ್ವಾ ನಿಮ್ಗೆ ಒಂದು, ಯಾಕಂದ್ರೆ ಇಲ್ಲಿ ಒಂದು ಟೆಕ್ಸ್ಟ್ ಬುಕ್ಸ್ ಇಲ್ಲ, ಎಸ್ಪೆಷಲಿ ಒಂದು ಪ್ರೈಮರಿ ಸ್ಕೂಲಲ್ಲೆಲ್ಲ ಒಂದು ಟೆಕ್ಸ್ಟ್ ಬುಕ್ಸ್ ಇರಲ್ಲ. ನಿಮ್ಗೆ ಒಂದು ಕರಿಕ್ಯುಲಮ್ ಅಂತ ಕೊಡುತ್ತೆ ಅಲ್ವಾ, ಡೆಪ್ತ್ ಇಂದ ನಿಮ್ಗೆ ಬರುತ್ತೆ. ಸೊ ಅದನ್ನ ನೋಡ್ಕೊಂಡು ಪ್ರತಿ ಸೆಮ್ ತರ ನೀವು ಪ್ರತಿ ಇದ್ರಲ್ಲಿ ನೀವು ಹೇಳ್ಕೊಡ್ತೀರಾ. ನಮ್ಗೆ ಹೇಗಿರುತ್ತೆ ಅಂದ್ರೆ ಇಲ್ಲಿ ನಮ್ಮ ವೆರಿ ಡಿಫ್ರೆಂಟ್ ನಮ್ಮ ದೇಶಕ್ಕೂ ಇಲ್ಲಿಗೂ. ನಮ್ಗೆ ಅಲ್ಲಿ ಟೆಕ್ಸ್ಟ್ ಬುಕ್ ಅಂತ ಇರ್ತಾ ಇತ್ತು, ನಾವು ಅದನ್ನ ಫಾಲೋ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ನಮಗೆ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಇಂದ ನಮಗೆ ಸಿಲೆಬಸ್ ಅಂತ ಕೊಡ್ತಾರೆ. ಈಚ್ ಸಬ್ಜೆಕ್ಟ್ ಈಚ್ ಸಬ್ಜೆಕ್ಟ್ ಒಂದು ಸಿಲೆಬಸ್ ಅಂತ ಇರುತ್ತೆ. ಆ ಸಿಲೆಬಸ್ ಅಲ್ಲಿ ಕಿಂಡರ್ ಗಾರ್ಟನ್, ಬೈ ದ ಎಂಡ್ ಆಫ್ ಕಿಂಡರ್ ಗಾರ್ಟನ್ ಅವ್ರು ಏನು ಅಚೀವ್ ಮಾಡಿರಬೇಕು ಅಂತ ಒಂದು ಔಟ್ಕಮ್ಸ್ ಅಂತ ಇರುತ್ತೆ. ಇಂಗ್ಲೀಷಲ್ಲಿ ದೇ ಶುಡ್ ಬಿ ಏಬಲ್ ಟು ಪ್ಲಾನ್, ಕಂಪೋಸ್, ರೈಟ್, ಇದೆಲ್ಲ ಇರುತ್ತೆ. ಸೊ ನಾವು ಅದನ್ನ ಆ ಒಂದು ಔಟ್ಕಮ್ನ ನಾವು ಅದಕ್ಕೆ ತಕ್ಕಂಗೆ ಹೇಳ್ಕೊಡ್ತಾ ಹೋಗ್ತೀವಿ ಮಕ್ಕಳಿಗೆ. ಸೊ ಎಲ್ಲಾ ಸಬ್ಜೆಕ್ಟಲ್ಲೂ ಒಂದು ನಮಗೆ ಗೈಡೆನ್ಸ್ ಇರುತ್ತೆ. ಸೊ ಅದ್ರ ಮೂಲಕ ನಾವು ಹೇಳ್ಕೊಡ್ತೀವಿ. ಬಟ್ ಇಲ್ಲಿ ನಮಗೆ ಆಸ್ ಟೀಚರ್ಸ್ ತುಂಬಾ ಸ್ವಾತಂತ್ರ್ಯ ಇರುತ್ತೆ ಇನ್ ಟರ್ಮ್ಸ್ ಆಫ್, ಇವಾಗ ಫಾರ್ ಎಕ್ಸಾಂಪಲ್ ನಾವು ಸೈನ್ಸ್ ಹೇಳ್ಕೊಡ್ಬೇಕಾದ್ರೆ ನಮಗೆ ಬೇಸಿಕ್ ಆಗಿ ಹೇಳಿರ್ತಾರೆ ನಮ್ಮ ಸಿಲೆಬಸ್ ಅಲ್ಲಿ ಮಕ್ಕಳಿಗೆ ಸೋಲಾರ್ ಸಿಸ್ಟಮ್ ಹೇಳ್ಕೊಡ್ಬೇಕು ಅಂತ. ಬಟ್ ನಾವೇನ್ ಮಾಡ್ತೀವಿ, ನನ್ನ ಕ್ಲಾಸಲ್ಲಿ ನನ್ಗೆ ಯಾವ ತರ ಹೇಳ್ಕೊಡ್ಬೇಕು, ನನ್ನ ಮಕ್ಕಳ ಲೆವೆಲ್ಸ್ ಏನು, ಅವ್ರಿಗೆ ಎಷ್ಟು ಹೇಳ್ಕೊಡ್ಬೇಕು, ಫ್ರೀಡಮ್ ಇರುತ್ತೆ ಯಾವ ರೀತಿ ಮಾಡ್ಬೇಕು ಅನ್ನೋದು. ದೇ ಜಸ್ಟ್ ಗಿವ್ ಯು ಸಿಲೆಬಸ್, ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಟೀಚ್. ಬಟ್ ನಿಮ್ಮ ಮೆಥಡ್, ನಿಮ್ಮ ಮೆಥಡಾಲಜಿನ ನೀವೇ ಚೂಸ್ ಮಾಡ್ಕೊಂಡು ಫ್ರೀಡಮ್ ಆಗಿ ಹೇಳ್ಕೊಡೋದು ನಿಮಗಿರುತ್ತೆ. ದಟ್ಸ್ ವೆರಿ ನೈಸ್. ಯಾಕಂದ್ರೆ ಎವ್ರಿಬಡಿ ಇಸ್ ಡಿಫ್ರೆಂಟ್ ಅಲ್ವಾ, ಹೇಳ್ಕೊಡೋ ಮೆಥಡ್ ಡಿಫರೆಂಟ್ ಇದೆ. ಖಂಡಿತ. ಆಮೇಲೆ ಇಲ್ಲಿ ನಮ್ಮ ಈ ದೇಶದಲ್ಲಿ ಟು ಬಿ ಅಗೇನ್ ಒನ್ ಮೋರ್ ವ್ಯತ್ಯಾಸ ತೋರಿಸ್ಬೇಕಾದ್ರೆ, ನಮ್ಮ ದೇಶದಲ್ಲಿ ಏನಾಗ್ತಿತ್ತು, ನಾವು ಟೆಕ್ಸ್ಟ್ ಬುಕ್ ಫಾಲೋ ಮಾಡ್ತಾ ಇದ್ವಿ, ಎಲ್ಲ ಇಂಗ್ಲಿಷ್ ಟೀಚರ್ಸು ಆ ಟೆಕ್ಸ್ಟ್ ಬುಕ್ ಫಾಲೋ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಇವಾಗ ಇಯರ್ 4 ಹೇಳ್ಕೊಡ್ತಾ ಇದ್ರೆ, ನಾವೆಲ್ಲ ಇಯರ್ 4 ಟೀಚರ್ಸ್ ಒಟ್ಟಿಗೆ ಕೂತ್ಕೊಂಡು ಪ್ಲಾನ್ ಮಾಡ್ತೀವಿ. ಒಟ್ಟಿಗೆ ಕೂತ್ಕೊಂಡು ಪ್ಲಾನ್ ಮಾಡ್ತೀವಿ, ಮಾಡಿಬಿಟ್ಟು ಆಮೇಲೆ ಅದ್ರಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ತೀವಿ. ನಮ್ಮ ಕ್ಲಾಸ್ಗೆ ಇಂಡಿವಿಜುವಲೈಸ್ ಮಾಡ್ಕೋತೀವಿ. ಸೊ ಹಂಗೆ ಇಲ್ಲಿ ತುಂಬಾ ಕೊಲಾಬ್ರೇಷನ್ ಕೂಡ ಆಗುತ್ತೆ ಈ ದೇಶದಲ್ಲಿ. ಆಮೇಲೆ ವಿ ಹ್ಯಾವ್ ಅ ಲಾಟ್ ಆಫ್ ಸಪೋರ್ಟ್. ಇವಾಗ ನಮ್ಮ ಆಸ್ ಲೀಡರ್ಸ್ ನಂದು ಒಂದು ಕೆಲಸ ಇಸ್ ಆಲ್ಸೋ ಆಸ್ APCI, ಅಸಿಸ್ಟೆಂಟ್ ಪ್ರಿನ್ಸಿಪಲ್ ಕರಿಕ್ಯುಲಮ್ ಅಂಡ್ ಇನ್ಸ್ಟ್ರಕ್ಷನ್ ಅಂತ. ಸೊ ಐ ವರ್ಕ್ ವಿತ್ ಟೀಚರ್ಸ್. ಸೊ ಅವ್ರ ಜೊತೆ ಹೋಗಿ ಅವ್ರಿಗೆ ನಾನು ಯಾವುದೋ ಒಂದು, ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ನಾನು ಡೆಮಾನ್ಸ್ಟ್ರೇಷನ್ ಲೆಸನ್ ಮಾಡಿ ಹೌ ಟು ಡಿಫ್ರೆನ್ಶಿಯೇಟ್ ಫಾರ್ ಡಿಫ್ರೆಂಟ್ ಗ್ರೂಪ್ಸ್ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಆಮೇಲೆ ನಾವು ಟೀಮ್ ಟೀಚ್ ಮಾಡ್ತೀವಿ. ಆಮೇಲೆ ಅವ್ರಿಗೇನೆ ಮಾಡಕ್ ಹೇಳಿ ನಾನು ಫೀಡ್ಬ್ಯಾಕ್ ಕೊಡ್ತೀನಿ. ಪ್ರೊಫೆಷನ್ ಟ್ರೈನ್ ಮಾಡ್ತೀರಾ, ಬೇರೆ ಟೀಚರ್ಗಳಿಗೂ ಹೇಗೆ ಇದು ಮಾಡ್ಬೇಕು ಅನ್ನೋದನ್ನ ಒಂದು ಕೂಡ ನೀವು ಟ್ರೈನ್ ಮಾಡ್ತೀರಾ. ಸೊ ಹಾಗೆ ನೀವು ಕ್ಲಾಸ್ ರೂಮ್ ಟೀಚರ್, ಈಗ ತಾನೇ ಅದ್ರ ಬಗ್ಗೆ ಹೇಳಿದ್ರಿ, ಗಿಫ್ಟೆಡ್ ಅಂಡ್ ಟ್ಯಾಲೆಂಟೆಡ್ ಎಜುಕೇಟರ್ ಕೂಡ, ಹಾಗೆ ರೀಡಿಂಗ್ ರಿಕವರಿ ಸ್ಪೆಷಲಿಸ್ಟ್. ಸೊ ಈ ಒಂದು ಎಸ್ಪೆಷಲಿ ಹಾಗೆ ನೀವು ಲಿಟರಸಿ ಅಂಡ್ ನ್ಯೂಮರಸಿ ಮೆಂಟರ್ ಕೂಡ. ಸೊ ಈ ಒಂದು ರೀಡಿಂಗ್ ರಿಕವರಿ ಎಸ್ಪೆಷಲಿ ನಾವು ಈ ಒಂದು ರೆಫ್ಯೂಜಿಗಳಿಗೆ, ಪಾಪ ರೆಫ್ಯೂಜಿಗಳಿಗೆ ಬೇರೆ ದೇಶದಿಂದ ಬಂದಿರ್ತಾರೆ, ಎಸ್ಪೆಷಲಿ ಅವ್ರಿಗೆ ಇಂಗ್ಲಿಷ್ ಅವರ ಮೊದಲನೇ ಮಾತೃಭಾಷೆ ಕೂಡ ಆಗಿರೋದಿಲ್ಲ. ಸೊ ಇಟ್ ವಿಲ್ ಬಿ ವೆರಿ ಚಾಲೆಂಜಿಂಗ್ ಆಸ್ ವೆಲ್ ಆಕ್ಚುಲಿ. ಸೊ ಬನ್ನಿ ಇದ್ರ ಬಗ್ಗೆನೂ ಕೂಡ ನಾವು ಮಾತಾಡೋಣ. ಬಹಳಷ್ಟು ಮಾಹಿತಿ ಕೊಟ್ಟರು ಇಂಡಿಯಾ ಸಿಸ್ಟಮ್ಗೂ ನಮ್ಮ ಆಸ್ಟ್ರೇಲಿಯಾ ಸಿಸ್ಟಮ್ಗೂ, ಎಜುಕೇಶನ್ ಸಿಸ್ಟಮ್, ಅದ್ರ ಕಲ್ಚರು ಎಲ್ಲ ಹೇಗಿರುತ್ತೆ ಅನ್ನೋದನ್ನ ಬಹಳಷ್ಟು ಚೆನ್ನಾಗಿ ಲಕ್ಷ್ಮಿ ಅವರು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ವೆರಿ ಇಂಟ್ರೆಸ್ಟಿಂಗ್, ಬಹಳಷ್ಟು ವಿಷಯಗಳು ನಮಗೂ ಗೊತ್ತಿರಲಿಲ್ಲ ಆಕ್ಚುಲಿ. ಸೊ ವೆರಿ ನೈಸ್. ಬನ್ನಿ ಇವ್ರಿಗೆ ಲಕ್ಷ್ಮಿ ಅವ್ರಿಗೆ ಈ ಗುರು ಶಿಷ್ಯರು, ಈ ಒಂದು ಹೊಸ ಮೂವಿ ಗುರು ಶಿಷ್ಯರು, ಇದರಲ್ಲಿ ಗುರುಗಳು ನಮ್ಮ ಗುರುಗಳು ಅನ್ನೋ ಹಾಡು ಬಹಳ ಇಷ್ಟ ಅಂತ ಹೇಳಿದ್ರು. ಈ ಒಂದು ಸಾಂಗು ಪ್ರತಿಯೊಬ್ಬರ ಟೀಚರ್ಗೂ ಹಾಗೆ ಲಕ್ಷ್ಮಿ ಅವ್ರಿಗೂ ಎಲ್ಲರಿಗೂ ಈ ಒಂದು ಡೆಡಿಕೇಶನ್. ಥ್ಯಾಂಕ್ ಯು.
ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ಕೂಡ ನೀವು ತಿಳ್ಕೊಬಹುದು. ಸೊ ನಮ್ಮ ಸಂದರ್ಶನ ಲಕ್ಷ್ಮೀ ಶೇಖರ್ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಈಗ ತಾನೇ ಅವರು ಒಂದು ಸಿಸ್ಟಮ್ ಬಗ್ಗೆ, ಇಂಡಿಯಾದು ಎಜುಕೇಶನ್ ಸಿಸ್ಟಮ್ ಮತ್ತೆ ಆಸ್ಟ್ರೇಲಿಯಾ ಎಜುಕೇಶನ್ ಸಿಸ್ಟಮ್, ಈ ಪ್ರೈಮರಿ ಸ್ಕೂಲ್, ಪಬ್ಲಿಕ್ ಸ್ಕೂಲಲ್ಲಿ ಹೇಗಿರುತ್ತೆ ಅಂತೆಲ್ಲ ಬಹಳಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಹಾಗೆ ನಾನು ಅವ್ರಿಗೆ ರೆಫ್ಯೂಜಿ ಅಂದ್ರೆ ಈ ಒಂದು ರೆಫ್ಯೂಜಿ ಸ್ಟೂಡೆಂಟ್ಸ್ ಕೂಡ ಬರ್ತಾರೆ ಇಲ್ಲಿ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಅವರಿಗೆಲ್ಲ ಇವರು ಹೇಗೆ ಅಸಿಸ್ಟ್ ಮಾಡ್ತಾರೆ ಅಂತ. ಲಕ್ಷ್ಮಿ ಅವರೇ, ಥ್ಯಾಂಕ್ ಯು. ನಮ್ಮ ಸ್ಕೂಲಲ್ಲಿ ಇವಾಗ ನಾನು ಕೆಲಸ ಮಾಡ್ತಾ ಇರೋ ಸೌತ್ ವೆಸ್ಟರ್ನ್, ನಾನು ಕೆಲಸ ಮಾಡಿರೋ ಬಹಳಷ್ಟು ಸ್ಕೂಲ್ಗಳಲ್ಲಿ ಭಾಳ ರೆಫ್ಯೂಜಿ ಮಕ್ಕಳು ಬಂದಿದ್ದಾರೆ. ಸೊ ನಾವೇನು ಮಾಡ್ತೀವಿ ಅಂದರೆ, ಫಸ್ಟ್ ಆಸ್ ಅ ಲೀಡರ್, ಈಗ ನಾನು ಮಾತಾಡ್ತೀನಿ ಆಸ್ ಅ ಸ್ಕೂಲ್ ಲೀಡರ್. ನಾನು ಫಸ್ಟು ಪೇರೆಂಟ್ಸ್ನ ಎನ್ರೋಲ್ಮೆಂಟ್ ಮಾಡಾದ್ಮೇಲೆ ಅವ್ರ ಜೊತೆ ಒಂದು ಮೀಟಿಂಗ್ ಮಾಡ್ಕೊಳ್ತೀವಿ. ಮೀಟಿಂಗ್ ಮಾಡಿ, ಅಫ್ಕೋರ್ಸ್ ಯುಟಿಲೈಸಿಂಗ್ ಇಂಟರ್ಪ್ರಿಟರ್ಸ್. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇಂಟರ್ಪ್ರಿಟರ್ಸ್ನ ನಾವು ಯಾವಾಗ ಬೇಕಾದರೂ ಉಪಯೋಗಿಸ್ಕೊಳ್ಬಹುದು. ಫೋನ್ ಇಂಟರ್ಪ್ರಿಟರ್ಸ್ ಬರ್ತಾರೆ, ಇಲ್ಲಾಂದರೆ ನಮ್ಮ ಸ್ಕೂಲಲ್ಲೇ ಬೇಕಾಷ್ಟು ಅದರ್ ಕಮ್ಯುನಿಟಿ ಲ್ಯಾಂಗ್ವೇಜ್ ಟೀಚರ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ಅರಬಿಕ್, ಟರ್ಕಿಶು ಮತ್ತು ದಾರಿ, ಉರ್ದು ಎಲ್ಲ ಟೀಚರ್ಸು ಇದ್ದಾರೆ. ಸೊ ಹಾಗಾಗಿ ನಮಗೆ ಇಂಡಿಯಾದ ಬಂದಿರೋರ್ಗೆ ಹೆಚ್ಚು ಕಮ್ಮಿ 2-3 ಲ್ಯಾಂಗ್ವೇಜ್ ಅದೇ ಬರುತ್ತೆ. ಆ ಥರ ಉರ್ದು ಮಾತಾಡೋದಾದರೆ ನಾವು ಅವ್ರ ಥರ ನಾನೇ ಮಾತಾಡ್ತೀನಿ ಹಿಂದಿಯಲ್ಲಿ. ಸೊ ಹೀಗೆ ನಾವು ಅವ್ರನ್ನ ಫಸ್ಟು ಅವ್ರ ಹತ್ರ ಮೀಟಿಂಗ್ ಮಾಡಿ, ಅವರು ಎಲ್ಲಿಂದ ಬಂದಿದ್ದಾರೆ, ಯಾವ ಸಂದರ್ಭ ಇತ್ತು, ಆದರೆ ರೆಫ್ಯೂಜಿ ಕ್ಯಾಂಪಲ್ಲಿ ಇದ್ರ ಮಕ್ಕಳಿಗೆ ಏನಾದರೂ ಫಾರ್ಮಲ್ ಸ್ಕೂಲಿಂಗ್ ಆಗಿತ್ತಾ, ಎಷ್ಟು ವರ್ಷ ಸ್ಕೂಲಿಂಗ್ ಹೋಗಿದ್ರು, ಅದನ್ನೆಲ್ಲ ಫಸ್ಟ್ ಅರ್ಥ ಮಾಡ್ಕೊಳ್ತೀವಿ. ಆಮೇಲೆ ತುಂಬ ಮಕ್ಕಳು ನಾನು ಎಲ್ಲ ಥರ ನೋಡಿದ್ದೀನಿ. ರೆಫ್ಯೂಜಿ ಕ್ಯಾಂಪ್ಸಿಂದ ಬಂದಿರೋ ಮಕ್ಕಳು ನೋಡಿದ್ದೀನಿ. ಅವ್ರಿಗೆ ಸ್ವಲ್ಪ ಟ್ರಾಮಾ ಆಗಿರುತ್ತೆ. ದೇ ಆರ್ ಒಂಥರ ಎಲ್ಲದಕ್ಕೂ ಸ್ವಲ್ಪ ಭಯ ಇರುತ್ತೆ. ಆಮೇಲೆ ದೇ ಆರ್ ನಾಟ್ ಓಪನ್. ಪಾಪ ಮಕ್ಕಳಿಗೆ ಒಂಥರ ಯಾರನ್ನೂ ಇವ್ರು ನಂಬೋದೋ ಬೇಡವೋ ಅನ್ನೋದಿರುತ್ತೆ. ಸೊ ಆ ಥರ ಟ್ರಾಮಾ ಆಗಿರೋ ಮಕ್ಕಳಿಗೆ ನಾವು ಸ್ಕೂಲಲ್ಲಿ ಫಸ್ಟು ನಾವು ಕೌನ್ಸಿಲರ್ನು ಇನ್ವಾಲ್ವ್ ಮಾಡ್ತೀವಿ. ನಮ್ಮ ಸ್ಕೂಲ್ ಕೌನ್ಸಿಲರ್ಸ್ ಇರ್ತಾರೆ ಎಲ್ಲ ಸ್ಕೂಲಲ್ಲೂ, ಅವ್ರನ್ನ ಇನ್ವಾಲ್ವ್ ಮಾಡ್ತೀವಿ. ಅವ್ರನ್ನ ಇನ್ವಾಲ್ವ್ ಮಾಡಿ ಏನಾದರೂ ಸೆಷನ್ಸ್ ಬೇಕಾ ಮಕ್ಕಳಿಗೆ ಅಂತ ತಿಳ್ಕೊತೀವಿ. ಅಗೇನ್ ಇಂಟರ್ಪ್ರಿಟರ್ಸು ಇರಬಹುದು ಆ ಸೆಷನ್ಸಲ್ಲಿ. ಅದಕ್ಕೆ ಪೇರೆಂಟ್ ಒಪ್ಪಿಗೆನೂ ಕೊಡಬೇಕು. ಅದಾದಮೇಲೆ ಆ ಟ್ರಾಮಾ ಏನೂ ಇಲ್ಲ ಅಂತಂದರೆ ನಾವು ಒಂದು ಸ್ಪೆಷಲ್ ಕ್ಲಾಸ್ ಮಾಡಿರ್ತೀವಿ, ಡಿಪೆಂಡಿಂಗ್ ಆನ್ ದ ನಂಬರ್ಸ್. ಯೂಶಲಿ ಏನಾಗುತ್ತೆ ಅಂದರೆ, ಇವಾಗ ಕರೆಂಟ್ ಸ್ಕೂಲ್ನಲ್ಲಿ ನಮಗೆ ವಿ ಹ್ಯಾವ್ ಕ್ವೈಟ್ ಅ ಫ್ಯೂ ರೆಫ್ಯೂಜಿ ಬ್ಯಾಕ್ಗ್ರೌಂಡ್ ಮಕ್ಕಳು. ಸೊ ನಾವು ಅದಕ್ಕೋಸ್ಕರನೇ ಒಂದು ಕ್ಲಾಸ್ ಮಾಡಿದ್ದೀವಿ. ಇಯರ್ 1, ಇಯರ್ 2 ಮಕ್ಕಳನ್ನ ಒಂದೇ ಕ್ಲಾಸಲ್ಲಿ ಹಾಕಿ, ಅವರು ಒಂದು 15-16 ಮಕ್ಕಳಿದ್ದಾರೆ. ಅವ್ರಿಗೆ ಎರಡು ಟೀಚರ್ಸ್ ಇರ್ತಾರೆ ಆ ಕ್ಲಾಸಲ್ಲಿ. ಆಮೇಲೆ ಇಬ್ಬರು ELD ಟ್ರೈನ್ಡ್ ಆಗಿರ್ತಾರೆ. ದೇ ಆರ್ ಟ್ರೈನ್ ಟು ಟೀಚ್ ಇಂಗ್ಲಿಷ್ ಎಸ್ ಅಡಿಷನಲ್ ಲ್ಯಾಂಗ್ವೇಜ್. ಅವ್ರಿಗೆ ಅದಕ್ಕೆ ಟೀಚಿಂಗ್ ಸಿಸ್ಟಮ್ಸ್ ಮೆಥಡ್ಸ್ ಬೇರೆ ಇದೆ. ಯೂಸಿಂಗ್ ವಿಜುವಲ್ಸ್. ಇವಾಗ ನಮಗೆ ತುಂಬ ಟೆಕ್ನಾಲಜೀಸ್ ಹೆಲ್ಪಿಂಗ್ ವಿತ್ ಗೂಗಲ್ ಟ್ರಾನ್ಸ್ಲೇಟರ್ ಇಸ್ ರಿಯಲಿ ಹೆಲ್ಪ್ಫುಲ್. ಅದನ್ನು ಬಳಕೆ ಮಾಡ್ಕೊಳ್ತೀವಿ. ಮತ್ತು ಅವ್ರಿಗೆ ಲಿಟ್ರಲಿ ಫಿಸಿಕಲಿ ಕರ್ಕೊಂಡು ಹೋಗಿ ತೋರಿಸೋದು, ಆ ಥರ. ಹಾಗೆ ಅವರು ಟೀಚಿಂಗ್ ಮೆಥಡ್ಸ್ ಉಪಯೋಗಿಸಿ ಪಾಠ ಹೇಳ್ಕೊಡ್ತೀವಿ. ಅವ್ರಿಗೆ ಮೋರ್ ದೆನ್ ಸೈನ್ಸ್ ಆ್ಯಂಡ್ ಹಿಸ್ಟ್ರಿ ಅದೆಲ್ಲದಕ್ಕಿಂತ ಬೇಸಿಕ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಹೇಳ್ಕೊಡ್ತೀವಿ. ಸೊ ಲ್ಯಾಂಗ್ವೇಜ್ ಫಸ್ಟು ಕಾನ್ವರ್ಸೇಷನು, ಆಮೇಲೆ ಬರೆಯೋದು, ಇಂಗ್ಲೀಷ್ ಲ್ಯಾಂಗ್ವೇಜ್ ಹೇಳ್ಕೊಡ್ತೀವಿ. ಅದಾದಮೇಲೆ ಅವರು ಒಂದು ಪ್ರೊಫೆಷನ್ಸಿ ತಲುಪಿದ್ದಾರೆ ಅಂದಮೇಲೆ ವಿ ಪುಟ್ ದೆಮ್ ಟ್ರಾನ್ಸಿಷನ್ ಮಾಡಿ ಮೇನ್ ಸ್ಟ್ರೀಮ್ಗೆ ಹಾಕ್ತೀವಿ. ಆ ಥರ ನಮ್ಮ ಸ್ಕೂಲಲ್ಲಿ 2 ಕ್ಲಾಸ್ ಇದೆ. ಒಂದು K1 and 2, ಇನ್ನೊಂದು 3 to 6 ಅಂತ. ಅಲ್ಲಿ ಆ ಏಜ್ ಗ್ರೂಪ್ ಮಕ್ಕಳನ್ನ ಗ್ರೂಪ್ ಮಾಡ್ತೀವಿ. ಇದಲ್ಲದೆ ನಾವೇನು ಮಾಡ್ತೀವಿ ಅಂದರೆ, ವಿ ಹ್ಯಾವ್ ಇಂಟೆನ್ಸಿವ್. ಇವಾಗ ಇಯರ್ 7 ಲೆವೆಲ್ ಮಕ್ಕಳು ಬಂದರೆ, ಆ ಏಜ್ ಗ್ರೂಪ್ ಬಂದರೆ, ಅಥವಾ ಇಯರ್ 6 ಮಕ್ಕಳು ಬರ್ತಾರೆ, ಬಟ್ ಅವ್ರು ಇನ್ನೂ ಪ್ರೊಫೆಷನ್ ಆಗಿಲ್ಲ ಅಕ್ವಿಸಿಷನ್ ಆಫ್ ಲ್ಯಾಂಗ್ವೇಜ್ ಅಲ್ಲಿ ಅಂದರೆ, ನಾವು ಅವ್ರಿಗೆ ಹೈಸ್ಕೂಲ್ಗೆ ಹೋದಾಗ ಒಂದು ಇಂಟೆನ್ಸಿವ್ ಇಂಗ್ಲಿಷ್ ಕ್ಲಾಸ್ ಅಂತ ಇರುತ್ತೆ ಎಲ್ಲ ಏರಿಯಾಗಳಲ್ಲಿ. ನಾವು ಅದಕ್ಕೆ ಅವ್ರಿಗೆ ರೆಕಮೆಂಡ್ ಮಾಡಿ ಇದು ಮಾಡ್ತೀವಿ. ಅದು ನಾವು ವಾಟ್ ವಿ ಡೂ ಫಾರ್ ದ ಸ್ಟೂಡೆಂಟ್ಸ್. ನಾವಿವಾಗ ವಿ ಆಲ್ಸೋ ಇಲ್ಲಿ ನಾನು ಇನ್ನೊಂದು ವ್ಯತ್ಯಾಸ ಹೇಳಬೇಕಾದ್ರೆ ಇಂಡಿಯಾ ಸ್ಕೂಲ್ಗೂ ಮತ್ತು ಆಸ್ಟ್ರೇಲಿಯಾ ಸ್ಕೂಲ್ಸ್ಗೂ ಏನಂದರೆ, ಇಂಡಿಯಾದಲ್ಲಿ ಸ್ಕೂಲ್ಸಲ್ಲಿ ಪೇರೆಂಟ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಲ್ಲ, ಎಕ್ಸೆಪ್ಟ್ ಪೇರೆಂಟ್ ಟೀಚರ್ ಇಂಟರ್ವ್ಯೂ ಅಥವಾ ಮೀಟಿಂಗ್ ಇದ್ದಾಗ ಹೋಗೋದು ಬಿಟ್ರೆ, ಆಮೇಲೆ ಕಲ್ಚರಲ್ ಡೇಸಲ್ಲಿ ಹೋಗೋದು ಬಿಟ್ರೆ. ಐ ಮೀನ್ ಅಗೇನ್ ನಾನು ಹೇಳ್ತಾ ಇರೋದು, ನಾನು ಟೀಚ್ ಮಾಡಿದಾಗ ವಿಚ್ ವಾಸ್ 35-30 years ago ಇನ್ ಇಂಡಿಯಾ. ಇವಾಗ ಬಟ್ ಆಸ್ಟ್ರೇಲಿಯನ್ ಸ್ಕೂಲ್ಸ್ ಆರ್ ಅ ಹಬ್. ಇಟ್ಸ್ ವೇರ್ ನಾವು ಎಲ್ಲ ಪೇರೆಂಟ್ಸ್ನು ನಮ್ಮ ಸ್ಕೂಲ್ಗೆ ವೆಲ್ಕಮ್ ಮಾಡ್ತೀವಿ. ಹೌದು. And what research says is that
ವೆನ್ ಪೇರೆಂಟ್ಸ್ ಆರ್ ಇನ್ವಾಲ್ವ್ ಇನ್ ಸ್ಕೂಲ್ ಇಟ್ ಡೆಫಿನೆಟ್ಲಿ ಬೂಸ್ಟ್ ಸ್ಟೂಡೆಂಟ್ಸ್ ಕಾನ್ಫಿಡೆನ್ಸ್ ಅಂತ. ಸೊ ನಾನು ಪರ್ಸನಲಿ ಒಂದು ಪ್ಯಾಚ್ ಪ್ರೋಗ್ರಾಮ್ ಅಂತ ರನ್ ಮಾಡ್ತೀನಿ, ಎಸ್ಪೆಷಲಿ ಫಾರ್ ಅಂದರೆ ಇದು parents who can speak English. Okay. ಆಯ್ತಾ, ಬಟ್ ದೇ ಕಮ್ ಫ್ರಮ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್. ಆದರೆ ಅವ್ರಿಗೆ ಏನಾಗುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ಎಷ್ಟೋ ಪಾಕಿಸ್ತಾನಿ ಪೇರೆಂಟ್ಸ್ ಇರ್ಬೋದು, ಅಫ್ಘಾನಿಸ್ತಾನದಿಂದ ಬಂದಿರೋರು ಇರ್ಬೋದು, ಸಿರಿಯಾದಿಂದ ಬಂದಿರೋರು ಇದ್ದಾರೆ, ಬಾಂಗ್ಲಾದೇಶದಿಂದ ಬಂದಿರೋರು, ಬೇಕಾದಷ್ಟು ದೇಶಗಳಿಂದ ರೆಫ್ಯೂಜೀಸ್ ಆಗಿ ಬಂದಿರೋರು ಇದ್ದಾರೆ. ಅದರಲ್ಲಿ ಬಹಳಷ್ಟು ಜನ ಓದಿರ್ತಾರೆ, ಅವ್ರ ದೇಶದಲ್ಲಿ ದೇ ಆರ್ ವೆರಿ ಕ್ವಾಲಿಫೈಡ್, ಆಯ್ತಾ. ಆದರೆ ಅವ್ರಿಗೆ ಇಂಗ್ಲೀಷು ಬರುತ್ತೆ, ಬಟ್ ದೇ ಡೋಂಟ್ ಹ್ಯಾವ್ ದ ಕಾನ್ಫಿಡೆನ್ಸ್. ಈ ಸಿಸ್ಟಮ್ ಹೇಗೆ ಅಂತ ಗೊತ್ತಿಲ್ಲ, ಈ ಸ್ಕೂಲ್ ಒಳಗಡೆ ಹೇಗೆ ನನ್ನ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಹಾಗೆಲ್ಲ ಇದ್ದಾಗ ನಾನು ಒಂದು ಪ್ಯಾಚ್ ಪ್ರೋಗ್ರಾಮ್ ಅಂತ, ಇಟ್ಸ್ ಅ ವೆರಿ ಸ್ಪೆಷಲೈಸ್ಡ್ ಪ್ರೋಗ್ರಾಮ್, ನಾನು ರನ್ ಮಾಡ್ತೀನಿ. ಅದರಲ್ಲಿ 5 weeks 2 hours ಇರುತ್ತೆ. ಸೊ ಪೇರೆಂಟ್ಸ್ಗೆ ಬಂದು ಅಫ್ಕೋರ್ಸ್ ವರ್ಕಿಂಗ್ ವಿತ್ ಚಿಲ್ಡ್ರನ್ಸ್ ಚೆಕ್ ಎಲ್ಲ ತಗೊಂಡು ಬರ್ತಾರೆ. ಅದರಲ್ಲಿ ನಾನು ಅವ್ರಿಗೆ, ಬಿಕಾಸ್ ದೇ ಆರ್ ಪ್ರೊಫೆಷನಲ್ ಇನ್ ಇಂಗ್ಲಿಷ್, ಅವ್ರಿಗೆ ನಾನು ಹೇಳ್ಕೊಡ್ತೀನಿ ಹೌ ಯು ಕ್ಯಾನ್ ಆಕ್ಚುಲಿ ಸಪೋರ್ಟ್ ಸ್ಟೂಡೆಂಟ್ಸ್ ಇನ್ ರೀಡಿಂಗ್ ಅಂತ. ಹೌದು, ಆಯ್ತಾ. ನಾನು 2 hours ಹೇಳ್ಕೊಟ್ಬಿಟ್ಟು ಅವ್ರಿಗೆ 2 weeks ನಾನು ಐ ವಿಲ್ ವಾಚ್ ದೆಮ್. ಅವ್ರಿಗೆ ಮಕ್ಕಳ ಜೊತೆ ಮಾಡಕ್ ಬಿಟ್ಟು ಅವ್ರು ಆನ್ ದ ಜಾಬ್ ನನ್ನ ಕ್ವೆಶನ್ಸ್ ಕೇಳ್ತಾರೆ, ಹಿಂಗೆ ಹೇಳ್ತಾರೆ ಸರಿನಾ, ದೇ ಆರ್ ಸೋ ಬ್ಯೂಟಿಫುಲ್ ಗೊತ್ತಾ. ಅವ್ರಿಗೆ ದೇ ಆರ್ ಸೋ ಗುಡ್, ಬಟ್ ದೇ ಡೋಂಟ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಅಷ್ಟೇ. ಅವ್ರಿಗೆ ಆ ಬೂಸ್ಟ್ ಬೇಕಷ್ಟೇ. ಎಸ್ ಯು ಆರ್ ಆನ್ ದ ರೈಟ್ ಟ್ರ್ಯಾಕ್, ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್ ಅಂತ. ಸೊ ಅದನ್ನ ಮಾಡಿ ರೀಡಿಂಗು ಮತ್ತೆ ರೈಟಿಂಗು ಮತ್ತೆ ಮ್ಯಾಥ್ಸು ಎಲ್ಲದನ್ನು 5 ವಾರ ವಿತ್. ಸೊ ಇಟ್ಸ್ ಅ 10-week ಪ್ರೋಗ್ರಾಮ್. ನಾವು 1 ದಿನ ಥಿಯರಿ ಮಾಡ್ತೀನಿ, ಮಿಕ್ಕಿದ ದಿನ ಅವ್ರಿಗೆ ಇನ್ ಕ್ಲಾಸ್ ಕೊಡ್ತೀನಿ. ಆ್ಯಂಡ್ ಯಾವ ಥರ ಆಗುತ್ತೆ ಅಂದರೆ, ಅಫ್ಕೋರ್ಸ್ ನನ್ನ ಟೈಮ್ ಟೇಬಲಲ್ಲಿ ಅವ್ರನ್ನ ಮಾನಿಟರ್ ಮಾಡೋದು ಇಟ್ಕೋಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಐ ವಿಲ್ ಆಲ್ಸೋ ಆಸ್ಕ್ ಸಮ್ ಅದರ್ ಟೀಚರ್ಸ್, ಸೀನಿಯರ್ ಟೀಚರ್ಸ್ ಟು ವಾಚ್, ಸಪೋರ್ಟ್ ದೆಮ್. ಆಯ್ತಾ. ಆಮೇಲೆ ನಮಗೆ ಈ ದೇಶದಲ್ಲಿ ಇನ್ನೊಂದಿದೆ, ವಿಚ್ ಇಸ್ ಕಾಲ್ಡ್ SLSO ಅಂದರೆ ಸ್ಟೂಡೆಂಟ್ ಲರ್ನಿಂಗ್ ಸಪೋರ್ಟ್ ಆಫೀಸರ್ಸ್ ಅಂತ ಇರ್ತಾರೆ. ಅವರು ದೇ ಆರ್ ನಾಟ್ ಟೀಚರ್ಸ್, ಬಟ್ ದೇ ಆರ್ ಸಪೋರ್ಟಿಂಗ್ ಟೀಚರ್ಸ್. ಅವ್ರ ಸಪೋರ್ಟ್ ಕೂಡ ಪೇರೆಂಟ್ಸ್ ಕೊಡಿಸ್ತೀನಿ. ಕೊಟ್ಟು ಯು ವಾಂಟ್ ಬಿಲೀವ್ ಇಟ್, ನಾನು ಮಾಡಿರೋ ಪ್ಯಾಚ್ ಟ್ರೈನಿಂಗ್ ಮಾಡಿದ ಎಷ್ಟೋ ಪೇರೆಂಟ್ಸು ದೇ ಹ್ಯಾವ್ ಗೇನ್ಡ್ confidence onella, they have got jobs as SLSOs in schools, and many of them nam school alle bandidare. Keloru they have, for example, one obridru, she was a teacher in her school in her country, and she did this course. She was so confident, she went ahead and she's doing a TAFE course. And she wants to get her qualifications qualified. So these are some really amazing things. Adu parents to ಖುಷಿ ನೋಡಿದಾಗ, ಆಮೇಲೆ ಅವ್ರಿಗೆ ದ ಕಾನ್ಫಿಡೆನ್ಸ್ ದೇ ಫೀಲ್ ಇನ್ ನಾಟ್ ಓನ್ಲಿ ಪಾರ್ಟಿಸಿಪೇಟಿಂಗ್ ಇನ್ ದ ಚೈಲ್ಡ್ಸ್ ಲರ್ನಿಂಗ್, ಬಟ್ ಆಲ್ಸೋ ಇನ್ ದ ಕಮ್ಯುನಿಟಿ. ಇಟ್ಸ್ ಅಮೇಝಿಂಗ್. ಸೊ ಅದು ಒಂದು ರೀತಿ ನಾವು ಸಪೋರ್ಟ್ ಮಾಡ್ತೀವಿ ರೆಫ್ಯೂಜಿ ಪೇರೆಂಟ್ಸ್ಗೆ. ಆ್ಯಂಡ್ ಆಲ್ಸೋ ನಮ್ಮ ಸ್ಕೂಲಲ್ಲಿ ವಿ ಹ್ಯಾವ್ ಮೋಸ್ಟ್ ಸ್ಕೂಲ್ಸ್ ವಿತ್ ಲೋ ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡಲ್ಲಿ ವಿ ರನ್ ಇಂಗ್ಲಿಷ್ ಕ್ಲಾಸಸ್ ಇನ್ ದ ಸ್ಕೂಲ್. ಆಮೇಲೆ ನಾವು ಟೈಅಪ್ ಮಾಡ್ಕೋತೀವಿ ಟೇಫ್ ಜೊತೆಗೆ ಮತ್ತೆ ಅದರ್ ವೊಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಜೊತೆಗೆ. ಸೊ ದೇ ಆಲ್ ವಾಲಂಟಿಯರ್ ಅಂಡ್ ಕಮ್ ಅಂಡ್ ಟೀಚ್ ಮೇಕಪ್, ಹೇರ್, ಆಮೇಲೆ ಮಸಾಜ್ ಕೋರ್ಸು, ಆಮೇಲೆ ಈವನ್ ಆಶ್ಚರ್ಯ ಅಂದ್ರೆ ಕಾರ್ ಹೇಗೆ ಮೇಂಟೈನ್ ಮಾಡೋ ಅನ್ನೋ ಕೋರ್ಸ್ ಕೂಡ ಮಾಡಿದೀವಿ ಪೇರೆಂಟ್ಸ್ಗಳಿಗೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಇಟ್ ಈಸ್ ಆಲ್ಸೋ ವಿ ವಾಂಟ್ ಅವರ್ ಸ್ಕೂಲ್ ಎಸ್ಪೆಷಲಿ, ನಮ್ಮ ಹೆಚ್ಚು ಕಡಿಮೆ ಎಲ್ಲ ಸ್ಕೂಲಲ್ಲೂ ಇಲ್ಲಿ ಒಂದು ಏರಿಯಾ ಇರುತ್ತೆ ಸ್ಕೂಲಲ್ಲಿ ವೇರ್ ಪೇರೆಂಟ್ಸ್ ಕ್ಯಾನ್, ದೇರ್ ಇಸ್ ಕಾಫಿ ಅಂಡ್ ಟೀ ಅವೈಲೇಬಲ್. ಅವ್ರು ಬಂದು ಎಲ್ಲರ ಜೊತೆ ಮಿಂಗಲ್ ಆಗಿ, ಇಟ್ಸ್ ಆಲ್ಸೋ ಅ ಪ್ಲೇಸ್ ಅವರೆಲ್ಲರ ಜೊತೆ ಸೋಷಿಯಲೈಸ್ ಆಗ್ಬೋದು, ನೆಟ್ವರ್ಕಿಂಗ್ ಆಗ್ಬೋದು, ಪ್ಲಸ್ ಅದ್ರ ಜೊತೆ ಅವರ ಒಂದು ಕಲ್ತ್ಕೊಳ್ಳಬಹುದು. ಅವ್ರಿಗೆ ಏನಾದ್ರು ಇಲ್ಲ ಅಂದ್ರೆ ಒಂದು ಸ್ಕಿಲ್ಸ್ ನ, ಸೊ ನೀವು ಅವ್ರಿಗೆ ಕೊಡೋದ್ರಿಂದ ಅವರು ಅದನ್ನ ಮಾಡಿ. ನಾವಿರೋದು ಏರಿಯಾನಲ್ಲೇ ಕಾಫಿ ಶಾಪ್ ಅಲ್ಲಿ ಕೂಡ ಕೆಲಸ ಸಿಕ್ಕಿದೆ ಅವ್ರಿಗೆ. ಸೊ ಇಟ್ಸ್ ರಿಯಲಿ ಗುಡ್. ಹೌದು. ಸೊ ನಿಮ್ ಮಕ್ಕಳಿಗೋಸ್ಕರನೇ ಅಲ್ಲ, ಇವನ್ ಪೇರೆಂಟ್ಸ್ಗೂ ಕೂಡ ನೀವೊಂದು ಹೆಲ್ಪ್ ಮಾಡ್ತಾ ಇದ್ದೀರಾ. ಸೊ ಇಟ್ಸ್ ವೆರಿ ನೈಸ್. ಅಂದ್ರೆ ಪ್ಯಾಚ್ ಪ್ರೋಗ್ರಾಮ್ ಅಂದ್ಬಿಟ್ಟು ಈ ಒಂದು ರೆಫ್ಯೂಜಿಗಳಿಗೆ, ಎಸ್ಪೆಷಲಿ ಪೇರೆಂಟ್ಸ್ ಗಳಿಗೆ ನೀವು ಇದನ್ನ ರನ್ ಮಾಡ್ತೀರಾ. ಸೊ ಅವರ ಒಂದು ಕಮ್ಯುನಿಟಿ ಇರೋರೆಲ್ಲ ಬರ್ತಾರೆ ಅಲ್ಲಿ, ಪೇರೆಂಟ್ಸ್ ಗಳಿಗೆಲ್ಲ ಒಂದು ಟೀಚ್ ಮಾಡ್ತೀರಾ, ಇಂಗ್ಲಿಷ್ ಹೇಳ್ಕೊಡ್ತೀರಾ. ಅದ್ರ ಜೊತೆ ನೀವು ಈ ತರ ಒಂದು ಹಲವಾರು ಟೇಫ್ ವೊಕೇಶನಲಿ ಲರ್ನಿಂಗ್ ಈ ತರ ಒಂದು ಸ್ಕೂಲ್ಗಳ ಜೊತೆ ಎಲ್ಲ ನೀವು ಒಂದು ಟೈ ಅಪ್ ಮಾಡಿ ಅವರೆಲ್ಲ ಒಂದು ಟ್ರೈನಿಂಗ್ ಗಳನ್ನ ಕೊಡ್ತಾರೆ. ನೀವು ಹೇಳ್ತೀರಾ ಬ್ಯಾರಿಸ್ಟರ್ ಕೋರ್ಸ್ ಇರ್ಬೋದು, ಮೇಕಪ್ ಇರ್ಬೋದು, ಹಾಗೆ ಒಂದು ಕಾರ್ನ ಹೇಗೆ ಮೇಂಟೈನ್ ಮಾಡೋದು. ಸೊ ಇಟ್ಸ್ ಆಲ್ ಬೇಸಿಕ್ ಥಿಂಗ್ಸ್ ಕೆಲವೊಂದೊಂದು. ಸೊ ಕೆಲವರಿಗೆ ಗೊತ್ತಿರಲ್ಲ, ಪ್ಲಸ್ ಅದ್ರ ಜೊತೆ ಯು ಬೂಸ್ಟ್ ದೇರ್ ಕಾನ್ಫಿಡೆನ್ಸ್. ಸೊ ಅವ್ರಿಗೆ ಅವಾಗ ಮಕ್ಕಳುಗಳ ಜೊತೆನೂ ಅವ್ರಿಗೆ ಒಂದು ಇದಿರುತ್ತೆ, ಯಾಕಂದ್ರೆ ಅವ್ರಿಗೆ ಬೇರೆ ದೇಶದಿಂದ ಬಂದಿರೋದು ಅವ್ರಿಗೊಂದು ಭಯ ಇರುತ್ತೆ, ನಿಮ್ಗೆ ಅದೆಲ್ಲ ಫಸ್ಟ್ ಹೋಗ್ಬೇಕು ಅಂತ ಹೇಳ್ತೀರಾ. ಪ್ಲಸ್ ಅವರು ಒಂದು ಇದ್ರಲ್ಲೂ ಕೂಡ ಒಂದು ಕೆಲಸ ಕೂಡ ಅವರು ಒಂದು ಇಷ್ಟಪಡೋ ಒಂದು ಲೈನ್ ಅಲ್ಲಿ ಕೂಡ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಐದರ್ ದೇ ಗೆಟ್ ಇಟ್ ಔಟ್ ಸೈಡ್ ಆರ್ ಆಸ್ ವೆಲ್ ಆಸ್ ಯು ಮೆನ್ಷನ್ ಸ್ಕೂಲ್
ಸ್ಕೂಲಲ್ಲೂ ಸಿಗುತ್ತೆ. ಖಂಡಿತ. ಆಸ್ ಮೈಗ್ರೆಂಟ್ಸ್ ನಾವೆಲ್ಲ ಅನುಭವಿಸಿದೀವಲ್ಲ, ವೆನ್ ವಿ ಕಮ್ ನಮ್ಗೆ ಯಾರು ಗೊತ್ತಿಲ್ಲ ಎಲ್ಲಿ ಇಂಡಿಯನ್ ಗ್ರೋಸರಿ ಸಿಗುತ್ತೆ, ಎಲ್ಲಿ ನಮ್ಮ ತರಕಾರಿಗಳು ಸಿಗುತ್ತೆ. ಸೊ ಆ ತರ ನಾವೆಲ್ಲ ವಿ ಹ್ಯಾವ್ gone through that. So ಇಲ್ಲಿ ಏನಾಗುತ್ತೆ, that's a place where I make sure that we connect them. ವೆರಿ ನೈಸ್. ಆಕ್ಚುಲಿ ನಮ್ಗೆ ಅದೆಲ್ಲ ಇದೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಸೊ ಯು ಡೂಯಿಂಗ್ ಸಚ್ ಎ ಗ್ರೇಟ್ ಜಾಬ್ ಆಸ್ ಎ ಪ್ಯಾಚ್ ಪ್ರೋಗ್ರಾಮ್ ಆಸ್ ವೆಲ್. ಹಾಗೆ ನೀವೊಂದು RFF ಅಂತ ಕೂಡ ಏನೋ ನೀವು ಮಾಡ್ತೀರಾ, ಫ್ರಮ್ ಫೇಸ್ ಟು ಫೇಸ್ ಅಂತ. ಹಾಗೆ ಗಿಫ್ಟೆಡ್ ಅಂಡ್ ಟ್ಯಾಲೆಂಟ್ ಎಜುಕೇಟರ್, ಹಾಗೆ ಲಿಟರಸಿ ಅಂಡ್ ನ್ಯೂಮರಸಿ ಮೆಂಟರ್ಸ್ ಕೂಡ, ಇದ್ರ ಬಗ್ಗೆನೂ ಎಲ್ಲ. ನನ್ನ 30 ವರ್ಷ ಮೇಲೆ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಬಹಳಷ್ಟು ರೋಲ್ಸ್ ಮಾಡಿದ್ದೀನಿ ವಿದಿನ್ ಟೀಚಿಂಗು. ಅದರಲ್ಲಿ ಒಂದು ನನ್ನ ಪ್ಯಾಷನ್ ಇಸ್ ಗಿಫ್ಟೆಡ್ ಆ್ಯಂಡ್ ಟ್ಯಾಲೆಂಟೆಡ್ ಮಕ್ಕಳನ್ನ ಟೀಚ್ ಮಾಡೋದು. ಅದು ಏನಾಗುತ್ತೆ ಅಂದರೆ, ತುಂಬ ನಾವು ಆ್ಯಸ್ ಟೀಚರ್ಸ್ ನಮಗೆ ಆಟೋಮ್ಯಾಟಿಕ್ ಆಗಿ ಯಾವುದೋ ಮಕ್ಳಿಗೆ ಏನೋ ಬರ್ತಿಲ್ಲ ಅಂದರೆ ಆ ಕಡೆಗೆ ಹೋಗಿ ಆ ಮಗುವಿಗೆ ತುಂಬ ಸಪೋರ್ಟ್ ಮಾಡ್ತೀವಿ. ಆದರೆ ಇಲ್ಲಿ ಇನ್ನೊಂದು ಗ್ರೂಪ್ ಇರುತ್ತೆ, ಹೂ ಆರ್ ವೆರಿ ವೆರಿ ಟ್ಯಾಲೆಂಟೆಡ್, ವೆರಿ ಗಿಫ್ಟೆಡ್. ಆ ಮಕ್ಕಳನ್ನ ನಾವು ಸರಿಯಾದ ಸಮಯದಲ್ಲಿ ಹಿಡಿದೇ ಇದ್ರೆ ವಿ ಲೂಸ್ ದೆಮ್. ಆ ಟ್ಯಾಲೆಂಟ್ ಎಷ್ಟೋ ಸರಿ ಗುರುತಿಸದೆ ಹೋಗುತ್ತೆ. ಆಮೇಲೆ ಆ ಮಕ್ಕಳು ಯೂಶಲಿ ದೇ ಡೋಂಟ್ ವಾಂಟ್ ಟು ಶೋ ಇಟ್. ಯಾಕಂದ್ರೆ ಅದೇನಾಗುತ್ತೆ, ಅಷ್ಟು ಟ್ಯಾಲೆಂಟ್ ಇದ್ದ ಮಕ್ಕಳು ಇವಾಗ ನಮ್ಗೆಲ್ರಿಗೂ ವಿ ಹ್ಯಾವ್ ಎ ಬೇಸಿಕ್ ನೀಡ್ ಅಲ್ವಾ, ದಟ್ ವಿ ವಾಂಟ್ ಟು ಬಿಲಾಂಗ್ ಅಂತ. ಸೊ ಅವ್ರು ದೇ ಡೋಂಟ್ ವಾಂಟ್ ಟು ಶೋ ದೆಮ್ಸೆಲ್ಸ್ as ಗಿಫ್ಟೆಡ್. ಆಮೇಲೆ ನನ್ನ ಫ್ರೆಂಡ್ಸ್ ನನ್ನ ಜೊತೆ ಅವ್ರ ಜೊತೆ ಅವ್ರ ಲೆವೆಲ್ ಅಲ್ಲೇ ಇರ್ತೀನಿ ಅನ್ನೋ ತರ ಮಕ್ಕಳುಗಳು ಕೂಡ ನೋಡಿದೀನಿ ನಾನು. ಸೊ ಹಾಗಾಗಿ ನನಗೆ ಪ್ಯಾಷನ್ ವಾಸ್ ಆಲ್ವೇಸ್ ಬೀನ್ ಗಿಫ್ಟೆಡ್ ಅಂಡ್ ಟ್ಯಾಲೆಂಟೆಡ್. ಸೊ ನಾನು ತುಂಬ ಇಯರ್ 1 ಇಂದ ಇಯರ್ 6 ವರೆಗೂ ನಾವು ವಿ ಡೋಂಟ್ ಕಾಲ್ ದೆಮ್ ಗಿಫ್ಟೆಡ್ ಅಂಡ್ ಟ್ಯಾಲೆಂಟೆಡ್ ಎನಿಮೋರ್. ಇವಾಗ ನಾವು ಅದನ್ನ ಹೈ ಪೊಟೆನ್ಷಿಯಲ್ ಗಿಫ್ಟೆಡ್ ಲರ್ನಿಂಗ್ ಅಂತ ಕರಿತೀವಿ. ಬಟ್ ನಾನು ಇಯರ್ 1 ಇಂದ ಇಯರ್ 6 ವರೆಗೂ ಹೇಳ್ಕೊಟ್ಟಿದ್ದೀನಿ. ಅಂದ್ರೆ ಎನ್ರಿಚ್ಮೆಂಟ್ ಕ್ಲಾಸಸ್ ಅಂತ ಮಾಡ್ತಾ ಇದ್ವಿ. ಅಂದ್ರೆ ಒಂದು ವಿದಿನ್ ದ ಸ್ಕೂಲ್ ಇಟ್ ಸೆಲ್ಫ್ ಒಂದು ಟೆಸ್ಟ್ ತರ ಮಾಡಿ ಚೆನ್ನಾಗಿ ಮಾಡ್ತಾ ಇರೋ ಮಕ್ಕಳು, ಅಂದ್ರೆ ಇವಾಗ ಇಯರ್ 2 ಲೆವೆಲ್ಗಿಂತ ಹೆಚ್ಚಾಗಿ ಕೆಲಸ ಅಚೀವ್ ಮಾಡ್ತಾ ಇರೋ ಮಕ್ಕಳನ್ನೆಲ್ಲ ಒಂದು ಕ್ಲಾಸಲ್ಲಿ ಹಾಕಿ ಅವ್ರನ್ನ ಎಕ್ಸ್ಪ್ಲೇನ್ ಮಾಡೋದು. ನಾಟ್ ದಿಸ್ ಡಸಂಟ್ ಮೀನ್ ನಾನು ಇಯರ್ 3 ಪಾಠ ಹೇಳ್ಕೊಡ್ತೀನಿ ಅಂತಲ್ಲ. ವಿದಿನ್ ದಟ್ ಇವಾಗ ಒಂದು ಮ್ಯಾಥ್ಸ್ ಹೇಳ್ಕೊಡ್ಬೇಕಾದ್ರೆ ಬರೀ ಒಂದು 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಕಲ್ತ್ರು ನೆಕ್ಸ್ಟ್ 3 ಡಿಜಿಟ್ ಅಲ್ಲ, ಬಟ್ ವಿದಿನ್ ದಟ್ ಪ್ರಾಬ್ಲಮ್ ಸಾಲ್ವಿಂಗ್ ಆಗಲಿ, ಅವ್ರಿಗೆ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಆಗಲಿ, ಆ ಥರ ಅವ್ರದ್ದು ಏನೋ ಬೇರೆ ಥರ ವರ್ಡ್ ಪ್ರಾಬ್ಲಮ್ಸ್ ಕೊಡೋದು, ಆ ಥರ ಮತ್ತೆ ಪಜಲ್ ಕೊಡೋದು, ಆ ಥರ ಮಾಡಿ ವಿ ಟ್ರೈನ್ ದೆಮ್, ವಿ ಕೇಟರ್ ಟು ದೇರ್ ನೀಡ್ಸ್. ಅಂದ್ರೆ ಅವ್ರ ನೀಡ್ಗೂ ನಾವು ಬೇರೆ ಗಿಫ್ಟೆಡ್ ಅಂಡ್ ಟ್ಯಾಲೆಂಟೆಡ್ ಅಂದ್ರೆ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಅವ್ರ ಎಬಿಲಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ, ಕಲ್ತ್ಕೊಳ್ಳೋದು ಎಲ್ಲ ಲರ್ನಿಂಗ್ ಇಂದ ಇರ್ಬೋದು, ಯಾವುದೇ ಇರ್ಬೋದು. ಸೊ ದೇ ಆರ್ ಮೋರ್, ಅವ್ರಿಗೆ ಜಾಸ್ತಿ ಗಿಫ್ಟೆಡ್ ಮತ್ತೆ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು ಆಕ್ಚುಲಿ. ಸೊ ಅವ್ರ ಎಬಿಲಿಟಿ ಟು ಲರ್ನ್ ಫ್ರಮ್ ಕಂಪೇರ್ ಟು ಅದರ್ ನಾರ್ಮಲ್ ಕಿಡ್ಸ್ ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತೆ ಅವರು ದೇ ಮೇ ಬಿ ಗಿಫ್ಟೆಡ್ ಇನ್ ಒನ್ ಸಬ್ಜೆಕ್ಟ್ ಆರ್ ಒನ್ ಏರಿಯಾ, ಎಲ್ಲಾ ತರಲ್ಲೂ ಇರೋದು ಕಷ್ಟ. ಬಟ್ ಒಂದ್ ಏರಿಯಾನಲ್ಲಿ ಅದನ್ನ ನಾವು ಗುರುತಿಸ್ಬಿಟ್ಟು ಅದಕ್ಕೆ ನಾವು ಪ್ರೋತ್ಸಾಹ ಕೊಡ್ಬೇಕು. ಈಗ ಕೆಲವರು ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ಬಹಳ ಟ್ಯಾಲೆಂಟೆಡ್ ಆಗಿರ್ತಾರೆ. ಸೊ ಅದಕ್ಕೆ ಅವ್ರಿಗೆ ನಾವು ಆಪರ್ಚುನಿಟೀಸ್ ಕೊಟ್ಟು ಮಲ್ಟಿ ಸ್ಪೀಕಿಂಗ್ ಕಾಂಪಿಟೇಷನ್ಸ್ ಕಳಿಸೋದು, ಮತ್ತೆ ಅವ್ರನ್ನ ನಾವು ತಯಾರು ಮಾಡೋದು, ಅದೆಲ್ಲ ನಾವು ಮಾಡ್ತೀವಿ. ಲೀಡರ್ಶಿಪ್ ಎಲ್ಲ ಜಸ್ಟ್ ಮ್ಯಾಥ್ಸ್ ಸೈನ್ಸ್ ಅಲ್ಲ, ದೇ ಕುಡ್ ಬಿ ಟ್ಯಾಲೆಂಟೆಡ್ ಇನ್ ಆರ್ಟ್, ದೇ ಕುಡ್ ಬಿ ಟ್ಯಾಲೆಂಟೆಡ್ ಇನ್ ಮ್ಯಾಥ್ಸ್. ಇದ್ದಂತೂ ದೇರ್ ಇಸ್ ಒನ್ ವೆರಿ ಸ್ಪೆಷಲ್ ಸ್ಪೋರ್ಟ್ಸ್ ಅಲ್ಲೂ ಡಿಫರೆಂಟ್ ಆಗಿ ಡೆಫಿನೆಟ್ಲಿ ಅಂತ ಮಕ್ಕಳಿಗೆ ನಾವು ಸ್ಪೋರ್ಟ್ಸ್ ಸ್ಕೂಲ್ಸ್ ಹೋಗಿ ಅಂತ ಕೂಡ ಹೇಳ್ತೀವಿ. ಅಂದ್ರೆ ಸೆಲೆಕ್ಟಿವ್ ಸ್ಕೂಲ್ಸ್ ಫಾರ್ ಸ್ಪೋರ್ಟ್ಸ್. ಅದ್ರ ಬಗ್ಗೆ ನಾನು ಮಾತಾಡೋಣ ಅನ್ಕೊಂಡೆ ಆಕ್ಚುಲಿ. ಸೊ ಇಯರ್ 6 ಅಲ್ಲಿ ಅವರು ಒಂದು ಸೆಲೆಕ್ಟಿವ್ ಸ್ಕೂಲ್ ಟೆಸ್ಟ್ ಅದು ಎಕ್ಸಾಮ್ ನ ಬರೀತಾರೆ ಆಕ್ಚುಲಿ. ಸೊ ಸ್ಪೆಷಲ್ ಕೋಚಿಂಗ್ ಎಲ್ಲ ತಗೊಳ್ತಾರೆ, ಕೋಚಿಂಗ್ ಕ್ಲಾಸಸ್ ಎಲ್ಲ. ಸೊ ದಟ್ ಈಸ್ ಆಲ್ಸೋ ಫಾರ್ ಎ ಗಿಫ್ಟೆಡ್ ಅಂಡ್ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್. ಸೊ ಅವ್ರು ಚೆನ್ನಾಗಿ ಮಾಡಿ ಒಳ್ಳೆ ಸ್ಕೂಲ್ಗೆಲ್ಲ ಅವರು ಹೋಗ್ಬೋದು. ಅಂದ್ರೆ ಒಂದು ಪಬ್ಲಿಕ್ ಸ್ಕೂಲೇ ಇರುತ್ತೆ, ಹೈ ಸ್ಕೂಲು. ಸೊ ಲೆಸ್ ಫೀಸ್ ಇರುತ್ತೆ. ಸೊ ದೇ ಗೋ ಟು ದೋಸ್ ಗಿಫ್ಟೆಡ್ ಅಂಡ್ ಟ್ಯಾಲೆಂಟೆಡ್ ಸೆಲೆಕ್ಟಿವ್ ಸ್ಕೂಲ್. ಅದ್ರ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ನಂಗೆ ತುಂಬಾ ಜನ ಬಹಳ ಸರಿ ಕೇಳೋ ಅಂತ ಪ್ರಶ್ನೆ ಅದು. ನಮ್ಮ ಮಕ್ಕಳು ಸೆಲೆಕ್ಟಿವ್ ಹೋಗ್ಬೇಕಾ? ಸೆಲೆಕ್ಟಿವ್ ಅಂದ್ರೆ ಇಟ್ಸ್ ಐ ಕುಡ್ ಸೇ ಇಟ್ಸ್ ಹೈ ಪೊಟೆನ್ಷಿಯಲ್ ಗಿಫ್ಟೆಡ್ ಥರ ಸ್ಕೂಲ್ ಅಂತ. ಸೊ ಅದಕ್ಕೆ ಒಂದು ಎಕ್ಸಾಮ್ ಬರೀಬೇಕು. ಅಂಡ್ ಅಪ್ರಾಕ್ಸಿಮೇಟ್ಲಿ ಒಂದು 20% ಆಫ್ ನ್ಯೂ ಸೌತ್ ವೇಲ್ಸ್ ಮಕ್ಕಳು ಆ ಥರ ಸ್ಕೂಲ್ಗಳಿಗೆ ಸೆಲೆಕ್ಟ್ ಆಗ್ತಾರೆ ಇಡೀ ಸ್ಟೇಟಲ್ಲಿ. ಆ್ಯಂಡ್ ಅದಕ್ಕೆ ಕಳಿಸ್ಬೇಕಾ ನಾವು ಅಂತ ಪ್ರಶ್ನೆ ಕೇಳಿದಾಗ ನಾನು ಹೇಳ್ತೀನಿ, ಖಂಡಿತ ಕಳಿಸ್ಬೇಕು. ಅದಕ್ಕೆ ಖಂಡಿತ ಪ್ರೋತ್ಸಾಹ ಕೊಡಬೇಕು. ಯಾಕೆಂದರೆ ನಮ್ಮ ಮಕ್ಕಳು ಹುಟ್ಟ ಬುದ್ಧಿವಂತರ ಮಕ್ಕಳೇ ಇದ್ದಾರೆ. ನಾನು ಇವಾಗ ನಮ್ಮ ಕಮ್ಯುನಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನಮ್ಮ ಮಕ್ಕಳು ಖಂಡಿತ ಬುದ್ಧಿವಂತರಿದ್ದಾರೆ. ಆಮೇಲೆ ನಮ್ಗೆ ಏನ್ ಟ್ಯಾಲೆಂಟ್ ಇದೆ ಅದನ್ನ ಬೆಳೆಸ್ಬೇಕು ನಾವು. ನಾ ಹೇಳೋದೇ, ಇವಾಗ ಮ್ಯೂಸಿಕಲ್ಲಿ ಟ್ಯಾಲೆಂಟ್ ಇದ್ದ ಮಗುಗೆ ಮ್ಯೂಸಿಕಲ್ ಬೆಳೆಸಿ, ಆ ಮಗುಗೆ ನೀವು ಮ್ಯಾಥ್ಸ್ ಪ್ಯಾಷನ್ ಇರುತ್ತೆ ಅದನ್ನ ಪ್ರೋತ್ಸಾಹಿಸ್ಬೇಕು. ಇವಾಗ ನಿಮ್ಮ ಮಕ್ಕಳಿಗೆ ಫೋರ್ಸ್ ಮಾಡಿ ಸೆಲೆಕ್ಟಿವ್ ಹೋಗ್ಬೇಕು ಬೇಡ. ಅವ್ರಿಗೆ
ಪೊಟೆನ್ಷಿಯಲ್ ಇದೆಯಾ ಅವ್ರಿಗೆ ಮಾಡೋಕ್ಕೆ ಪೊಟೆನ್ಷಿಯಲ್ ಇದೆಯಾ, ಮತ್ತೆ ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕು. ಇಂಟ್ರೆಸ್ಟ್ ಆ ಮಕ್ಕಳ ವಯಸ್ಸಲ್ಲಿ ಇರ್ತೋ ಇಲ್ವೋ ಅದು ಗೊತ್ತಿಲ್ಲ, ಬಟ್ ಅಟ್ ಲೀಸ್ಟ್ ಯು ಕ್ಯಾನ್ ಸಿ ದ ಪೊಟೆನ್ಷಿಯಲ್. ಅಂಡ್ ಯೂಶಲಿ ಟೀಚರ್ಸ್ ಅಬ್ಸರ್ವ್ ಮಾಡ್ತಾರೆ. ಸೊ ನೀವು ಅವ್ರ ಟೀಚರ್ಸ್ ಜೊತೆ ಮಾತಾಡಿದಾಗ ಅವ್ರು ಕರೆಕ್ಟ್ ಆಗಿ ಹೇಳ್ತಾರೆ, ಇದು ನಿಮ್ಮ ಮಗು ಖಂಡಿತ ಪೊಟೆನ್ಷಿಯಲ್ ಇದೆ ಅಂತ ಹೇಳಿ. ಸೊ ಆ ತರ ಹೇಳಿದಾಗ ಖಂಡಿತ ಪ್ರೋತ್ಸಾಹ ಮಾಡಬೇಕು. ಅಂಡ್ ಅದರಿಂದ ಏನ್ ಒಳ್ಳೇದು ಅಂದ್ರೆ, ನಿಮ್ಗೆ ಒಂದು ಹೇಳ್ತೀನಿ, ಆ ತರ ಸ್ಕೂಲ್ಗಳಿಗೆ ಹೋದಾಗ ಏನಾಗುತ್ತೆ, ನೀವು ಮನೆಯಲ್ಲಿ ಓದು ಅನ್ಬೇಕಾಗಿಲ್ಲ, ಆ ಮಕ್ಕಳೇ ಓದ್ತಾರೆ. ಯಾಕಂದ್ರೆ ಅದೇ ತರ ಗಿಫ್ಟೆಡ್ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಸೇರ್ಕೊಳ್ತಾರೆ. ಸೊ ಅವರ ಒಂದು ಲೆವೆಲ್ ಅಲ್ಲೇ ಅವ್ರು ಇರ್ತಾರೆ. ಸೊ ಅವರನ್ನು ಓದ್ಕೊಳ್ತಾರೆ. ಇವಾಗ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ರೀಡಿಂಗ್ ರಿಕವರಿ ಅಂತ. ಇದು ಅದರ್ ಸ್ಪೆಕ್ಟ್ರಮ್. ಅಂದ್ರೆ ಇಲ್ಲಿ ಮಕ್ಕಳು ಹೂ ಆರ್ ಎಸ್ಪೆಷಲಿ ಇನ್ ಇಯರ್ 1 ಮಕ್ಕಳು ಹೂ ಆರ್ ಸ್ಟ್ರಗ್ಲಿಂಗ್ ಟು ರೀಡ್ ಅಂತ ಮಕ್ಕಳಿಗೆ ನಾವು ರೀಡಿಂಗ್ ಹೇಳ್ಕೊಡೋದು, ಅದು ಬಹಳ ಒಂದು ಸ್ಪೆಷಲೈಸ್ಡ್ ಟ್ರೈನಿಂಗ್ ಇದೆ. ಅದಕ್ಕೆ 2 ವರ್ಷ ಟ್ರೈನಿಂಗ್ ಮಾಡಿದ್ದೀನಿ ನಾನು. ಅದರಲ್ಲಿ ಏನಾಗುತ್ತೆ ಅಂದ್ರೆ, ಅಟ್ಲೀಸ್ಟ್ 95% ಆ ಮಕ್ಕಳು ಆ ರೀಡಿಂಗ್ ರಿಕವರಿ ಪ್ರೋಗ್ರಾಮ್ ಬಂದ್ರೆ ದೇ ವಿಲ್ ಗ್ರಾಜುಯೇಟ್ 100%. ನಾವು 2 years ಮಾಡಿದ್ದೀವಿ. ನಮ್ಮ ಜೊತೆ ಅವರು ಇಯರ್ 1 ನಲ್ಲಿ ಬರ್ತಾರೆ. ನಾವೇನ್ ಮಾಡ್ತೀವಿ ಅಂದ್ರೆ, ವಿ ಸೆಲೆಕ್ಟ್ ದೋಸ್ ಸ್ಟೂಡೆಂಟ್ ಹೂ ಆರ್ ಸ್ಟ್ರಗ್ಲಿಂಗ್ ಮಾಡ್ಬಿಟ್ಟು ಅವ್ರಿಗೆ ನಾವು 20 week ಪ್ರೋಗ್ರಾಮ್, ಇಂಟೆನ್ಸಿವ್ ರೀಡಿಂಗ್ ಪ್ರೋಗ್ರಾಮ್, ಹಾಫ್ ಅನ್ ಅವರ್ 4 ಮಕ್ಕಳನ್ನು ತಗೋತೀವಿ. 2 hours. ಬೇರೆ ಸ್ಕೂಲ್ ಅವರ್ ಅಲ್ಲದೆ ಅದ್ರ ಜೊತೆ ಸ್ಕೂಲ್ ಅವರಲ್ಲೇ ಅರ್ಧ ಗಂಟೆ ಅಷ್ಟೇ. ಬಟ್ ದಿಸ್ ಟೀಚರ್ ಇಸ್ ಲೈಕ್, ನೀವು ಒಬ್ರು ಸ್ಪೆಷಲಿಸ್ಟ್ ಹತ್ರ ಹೋಗ್ತಿರಲ್ಲ ಆ ತರ. ಸೊ ದೇ ಸ್ಪೆಷಲಿಸ್ಟ್ ಇನ್ ಟೀಚಿಂಗ್ ರೀಡಿಂಗ್. ಸೊ ಅರ್ಧ ಗಂಟೆ ಆ ಮಕ್ಕಳು 20 ವಾರ ಅಷ್ಟೇ, 2 terms ಹೋದ್ರೆ 95% ಆಫ್ ದ ಚಿಲ್ಡ್ರನ್ ವಿಲ್ ಕಮ್ ಟು where they have to be. Wow, that's really ಅದು nice. ಇನ್ನೊಂದು ಸ್ಪೆಕ್ಟ್ರಮ್ ಆಫ್ ದ ಇದು. ಅದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವು ಏನ್ ಹೇಳ್ತೀವಿ ಅಂದ್ರೆ, ಅರ್ಲಿ ಇಂಟರ್ವೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಆ ಗ್ಯಾಪ್ ಎಷ್ಟು ಚಿಕ್ಕದಾಗಿರುವಾಗ ತುಂಬಿಸಕ್ ಆಗತ್ತೆ, ಅದು ಈಸಿಯರ್. ಅದು ಗ್ಯಾಪ್ ದೊಡ್ಡದಾಗ್ತಾ ಇಯರ್ 1 ಪ್ರೋಗ್ರಾಮ್ ಅಲ್ಲೇ ನಾವು ಮಕ್ಕಳಿಗೆ, ಆಮೇಲೆ ಅವರೆಲ್ಲ ದೇ ವಿಲ್ ಬಿ ಫೈನ್. ಅದೊಂಚೂರು ಕೆಲವು ಸರಿ ಮಕ್ಕಳಿಗೆ ಒಂಚೂರು ಸಹಾಯ ಬೇಕಾಗತ್ತೆ. ಅದನ್ನ ರೀಡಿಂಗ್ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಇಂಗ್ಲಿಷ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಯೂನಿವರ್ಸಿಟಿ ಯಾವ ಲೆವೆಲ್ ಅಲ್ಲಿ ಹೋದ್ರು, ಯಾಕಂದ್ರೆ ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆ ಈ ವೊಕ್ಯಾಬ್ಯುಲರಿನ ಅವರೆಲ್ಲ ಒಂದು ಉಪಯೋಗಿಸ್ಕೊಳ್ಳೋದು, ಆ ಕಾನ್ಫಿಡೆನ್ಸ್, ಯಾಕಂದ್ರೆ ಅವೆಲ್ಲ ಕಲ್ತ್ಬಿಟ್ರೆ ಅವ್ರಿಗೆ ಅದಾಗದೆ ಕಾನ್ಫಿಡೆನ್ಸ್ ಅನ್ನೋದು ಬಂದ್ಬಿಡುತ್ತೆ. ನಿಮಗೆ ಕಾನ್ಫಿಡೆನ್ಸ್ ಬಂದ್ಬಿಟ್ರೆ ಬಂತು ಅಂತಾನೆ ಅರ್ಥ. ಸೊ ಏನ್ ಬೇಕಾದ್ರೂ ಜಯಿಸ್ತೀರಾ ಅನ್ನೋದು. ಸೊ ದಟ್ ಈಸ್ ವೆರಿ ನೈಸ್. ಹಾಗೆ ಲಿಟ್ರಸಿ ನ್ಯೂಮರಸಿ ಬಗ್ಗೆ ನಾನು ಲಿಟ್ರಸಿ ಅಂಡ್ ನ್ಯೂಮರಸಿ ಮೆಂಟೋರ್ ಕೂಡ ಆಗಿದ್ದೆ. ಅಂಡ್ ಇವಾಗ ಇನ್ ಮೈ ರೋಲ್ ಐ ಆಮ್ ಮೆಂಟೋರ್ ಫಾರ್ ಲಿಟ್ರಸಿ ನ್ಯೂಮರಸಿ ಅಕ್ರಾಸ್ ದ ಹೋಲ್ ಸ್ಕೂಲ್. ಸೊ ಏನಾಗುತ್ತೆ ಇಲ್ಲಿ ಅಂದ್ರೆ, ನಾವು ನ್ಯಾಪ್ಲಾನ್ ರಿಸಲ್ಟ್ಸ್ ಬರುತ್ತಲ್ಲ, ಆ ನ್ಯಾಪ್ಲಾನ್ ರಿಸಲ್ಟ್ಸ್ನ ವಿ ಇಂಟರೋಗೇಟ್ ದ ಡಾಟಾ. ಇಂಟರೋಗೇಟ್ ಮಾಡಿ ಮಕ್ಕಳು ಪರ್ಸೆಂಟೇಜ್ ತಗೊಳ್ತೀವಿ. ಎಲ್ಲಿ ನಮಗೆ ಬೇಸಿಕಲಿ ವಿ ಸೆಲೆಬ್ರೇಟ್ ಚೆನ್ನಾಗಿ ಮಾಡಿರೋದನ್ನ, ಆಮೇಲೆ ಎಲ್ಲಿ ನಾವು ಇನ್ನೂ ಚೆನ್ನಾಗಿ ಮಾಡಬಹುದು ಅನ್ನೋದು ಅಟ್ ದ ಸ್ಕೂಲ್ ಲೆವೆಲ್. ವಿ ಸಿಟ್ ಡೌನ್ ಆಸ್ ಅ ಟೀಮ್, ಲೀಡರ್ಶಿಪ್ ಟೀಮ್ ಕೂತ್ಕೊಂಡು ಆ ಡಾಟಾನ ಇಂಟ್ರೋಗೇಟ್ ಮಾಡಿ, ಅದರಲ್ಲಿ ಓಕೆ, ಈಗ ಫಾರ್ ಎಕ್ಸಾಂಪಲ್ ರೈಟಿಂಗ್ ಇಸ್ ಅನ್ ಇಶ್ಯೂ ನಮ್ಮ ಸ್ಕೂಲಲ್ಲಿ, ಸೇ 50% ಆಫ್ ದ ಕಿಡ್ಸ್ ಆರ್ ನಾಟ್ ಡನ್ ಅಂತಂದರೆ ನಾವು ಏನು ಮಾಡ್ಬೋದು, ಯಾವ ಥರ ಪ್ರೊಫೆಷನಲ್ ಲರ್ನಿಂಗ್ ಮಾಡಬೇಕು. ಸೊ ಇಟ್ಸ್ ನಾಟ್ ಇವಾಗ ನಾವು ಬರೀ ಮಕ್ಳಿಗೆ ಮಾಡೋದಲ್ಲ, ವಿ ಆರ್ ಗೋಯಿಂಗ್ ಟು ನಾವು ಫೋಕಸ್ ಅವರ್ ಟ್ರೈನಿಂಗ್ ಆನ್ ದ ಟೀಚರ್ಸ್ ಇನ್ ಟರ್ಮ್ಸ್ ಆಫ್ ಅವ್ರು ಏನು ಹೇಳ್ಕೊಡ್ತಾ ಇದ್ದಾರೆ, ಹೇಗೆ ಹೇಳ್ಕೊಡ್ತಾ ಇದ್ದಾರೆ, ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಕ್ಲಾಸ್ ರೂಮ್, ಯಾಕೆ ಮಕ್ಕಳು ಮಾಡ್ತಾ ಇಲ್ಲ, ಅವ್ರಿಗೆ ಆಪರ್ಚುನಿಟೀಸ್ ಇದೆಯಾ, ನಾವು ಹೇಳ್ತಾ ಇರೋ ಮೆಥಡ್ಸ್ ಸರಿ ಇಲ್ವಾ. ಸೊ ಎಲ್ಲಿ ಹೋಗ್ತೀವಿ ನಾವು ಅದಕ್ಕೆ ಅಂದರೆ, ವಿ ಗೋ ಬ್ಯಾಕ್ ಟು ರಿಸರ್ಚ್. ಲೇಟೆಸ್ಟ್ ರಿಸರ್ಚ್ ನೋಡ್ತೀವಿ, ರಿಸರ್ಚ್ ನೋಡಿ ಅದನ್ನ ಅರ್ಥ ಮಾಡಿಕೊಂಡು ಅದ್ರ ಬೇಸ್ಡ್ ಆನ್ ದಟ್ ರಿಸರ್ಚ್ ನಾವು ಪ್ರೊಫೆಷನಲ್ ಲರ್ನಿಂಗ್ ಲೀಡ್ ಮಾಡ್ತೀನಿ. ನಾನು ಮಾಡ್ತೀನಿ. ಪ್ರೊಫೆಷನಲ್ ಲರ್ನಿಂಗ್ ಲೀಡ್ ಮಾಡೋದು ಇಸ್ ಒನ್ ಆಫ್ ಮೈ ಜಾಬ್ಸ್, ಮೈ ಪ್ರೊಫೆಷನ್. ಸೊ ಮೈ ರೋಲ್ ಇನ್ ಆಸ್ ಎ ಲಿವಿಂಗ್ ಟಿ ಪಿ. ಸೊ ಪ್ರೊಫೆಷನಲ್ ಲರ್ನಿಂಗ್ನ ಟೀಚರ್ಸ್ಗೆ ಹೇಳಿ ಮಾಡಿ, ಆ್ಯಂಡ್ ದೆನ್ ವಿ ಬ್ರಿಂಗ್ ಅಬೌಟ್ ಚೇಂಜ್. ಇಟ್ ವಿಲ್ ಟೇಕ್ ಟೈಮ್, ಬಟ್ ಆಮೇಲೆ ಅವಾಗ ಮಾನಿಟರ್ ಮಾಡ್ತಾ ಇರ್ತೀವಿ ಅಸೆಸ್ಮೆಂಟ್ ಮೂಲಕ. ಆರ್ ವಿ ಆನ್ ದ ರೈಟ್ ಟ್ರ್ಯಾಕ್, ಅಥವಾ ಅಡ್ಜಸ್ಟ್ಮೆಂಟ್ ಮಾಡಬಹುದು ಅಂತ ಅವ್ರಿಗೂ ಒಂದು ಟ್ರೈನ್. ಆಮೇಲೆ ನನಗೆ ಇನ್ನೊಂದು ಏನು ಕ್ವಶನ್, ನ್ಯಾಪ್ ಪ್ಲಾನ್ ಅಂತ ಒಂದು ಬರುತ್ತೆ, ಅದು ಎವ್ರಿ ಸ್ಕೂಲ್ಗಳಲ್ಲಿ ಮಕ್ಕಳುಗಳಿಗೆ ಒಂದು ಸರ್ಟನ್ ಇಯರ್ ಅಲ್ಲಿ ಒಂದು ಸೊ ಅದ್ರ ಮೇಲೆ ದೇ ವಿಲ್ ಚೆಕ್ ದ ಎಬಿಲಿಟಿ ಆಫ್ ದ ಚೈಲ್ಡ್ ಆಸ್ ವೆಲ್ ಆಸ್ ಸ್ಕೂಲ್ ಯಾವ ಲೆವೆಲ್ ಅಲ್ಲಿ ಹೋಗ್ತಾ ಇದೆ ಅನ್ನೋದು ಕೂಡ ಅದ್ರ ಬಗ್ಗೆ ಅನ್ಸುತ್ತೆ. ಏನಂದ್ರೆ ಈಗ ಎಲ್ಲ
ಇಟ್ಸ್ ಅಕ್ರಾಸ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್. ಸೊ ಎಲ್ಲ ಸ್ಕೂಲ್ಸ್ಗಳಲ್ಲೂ ಇಯರ್ 3 ಮಕ್ಕಳಿಗೆ ಒಂದು ಟೆಸ್ಟ್, ಬೇಸಿಕ್ ಸ್ಕಿಲ್ಸ್ ಟೆಸ್ಟ್ ಮಾಡ್ತೀವಿ ಅಷ್ಟೇ. ವಿ ಆರ್ ನಾಟ್ ಟೆಸ್ಟಿಂಗ್ ಎನಿಥಿಂಗ್. ಸೊ ಬೇಸಿಕಲಿ ಇಯರ್ 1 ಇಯರ್ 2 ನಲ್ಲಿ ಬೇಸಿಕ್ಸ್ ಆಗಿ ಏನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಸೊ ನ್ಯಾಪ್ಲಾನ್ ಅಂದ್ರೆ ಅದು ಅಫ್ಕೋರ್ಸ್ ನೀವು ಬ್ಯಾಕ್ ಟು ನಮ್ಮ ದೇಶಕ್ಕೆ ಒಂದು ದಿನ ಒಂದು ಟೆಸ್ಟ್. ಕೆಲವು ಮಕ್ಕಳು ಟೆಸ್ಟ್ ಅಂದ್ರೆ ಹೆದರ್ಕೊಂಡ್ಬಿಡತ್ವೆ, ಬಟ್ ಕೆಲವು ಅದಕ್ಕೆ ನಾವು ಟೆಸ್ಟ್ ರಿಸಲ್ಟ್ಸ್, ಬಟ್ ಇಟ್ ಈಸ್ ಸಮಥಿಂಗ್ ಏನೋ ಒಂದು ಮೆಷರ್ ಮಾಡಕ್ ಬೇಕಲ್ಲ. ಡಾಟಾ ದಟ್ ಕ್ಯಾನ್ ಬಿ ಮೆಷರ್ಡ್. ಸೊ ಆ ಡಾಟಾಗೋಸ್ಕರ ನ್ಯಾಪ್ಲಾನ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಸ್ಕೂಲ್ ಲೆವೆಲಲ್ಲಿ ವಿ ಹ್ಯಾವ್ ಟು ಅನಲೈಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಸ್ಕೂಲ್ ಎಲ್ಲಿದೆ, ಓಕೆ ನಮಗೆ ಮಕ್ಕಳು ನಮ್ಮ 50% ಮಕ್ಕಳು ಅಚೀವ್ ಮಾಡ್ತಾ ಇರ್ಬೋದು ಅಟ್ ಎಕ್ಸ್ಪೆಕ್ಟೆಡ್ ಲೆವೆಲ್, ಬಟ್ ನಮ್ಗೆ ಅದಕ್ಕೊಂದು ನೆರೇಷನ್ ಇರುತ್ತೆ, ಅದಕ್ಕೊಂದು ನೆರೇಟಿವ್ ಇರುತ್ತೆ. ಬಿಕಾಸ್ ವಿ ಹ್ಯಾವ್ 50% ಆಫ್ ವಿ ಹ್ಯಾವ್ ಅಬೌಟ್ 80 kids new refugees learning English for the first time. So ಆ ತರ ಎಲ್ಲ ಒಂದು ಯಾಕೆ ಹೀಗಿದೆ ಅಥವಾ ಅದಕ್ಕೊಂದು ಗೊತ್ತಾಗುತ್ತೆ ಸ್ಕೂಲ್ ಯಾವ ಲೆವೆಲ್ ಅಲ್ಲಿ ಬೇರೆ ಕಂಪ್ಯಾರಿಟಿವ್ಲಿ ಹೇಗ್ ನಡೀತಾ ಇದೆ ಅಥವಾ ಸ್ಕೂಲಲ್ಲಿ ಏನ್ ಇಂಪ್ರೂವ್ ಮಾಡಬಹುದು, ಮಕ್ಕಳ ಲೆವೆಲ್ ಹೇಗಿದೆ ಅನ್ನೋದೆಲ್ಲ ಒಂದು ಟೀಚರ್ಸ್ಗೂ ಡಾಟಾ ಬರುತ್ತೆ. ಆಮೇಲೆ ಸ್ಕೂಲ್ ವೈಸ್ ಡಾಟಾನು ಕೂಡ. ಆಮೇಲೆ ಏನಾಗುತ್ತೆ ಇದು ಅಂದ್ರೆ ನ್ಯಾಪ್ಲಾನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಒಂದು ನೀವು ಹೇಳ್ದಂಗೆ ಸ್ಕೂಲ್ ಲೆವೆಲ್, ನಾವು ಸ್ಕೂಲ್ ಲೆವೆಲ್ ಅಲ್ಲಿ ಅನಲೈಸ್ ಮಾಡ್ತೀವಿ, ಆಮೇಲೆ ಇಂಡಿವಿಜುವಲ್ ಲೆವೆಲ್ ಅಲ್ಲೂ ಅನಲೈಸ್ ಮಾಡ್ತೀವಿ. ಸ್ಟೂಡೆಂಟ್ ಅದನ್ನ ಅನಲೈಸ್ ಮಾಡ್ತೀವಿ. ಆಮೇಲೆ ಹೋಲ್ ಡಿಸ್ಟ್ರಿಕ್ಟ್ ಲೆವೆಲ್ ಅನಲೈಸ್, ಸ್ಟೇಟ್ ಲೆವೆಲ್ ಅನಲೈಸ್, ಆಮೇಲೆ ನಮ್ ಫಂಡಿಂಗ್ ಡಿಪೆಂಡ್ಸ್ ಆನ್ ದಟ್ ಆಲ್ಸೋ. ಸೊ ಇವಾಗ ನಮ್ಗೆ ಸಪೋರ್ಟ್ ಟೀಚರ್ಸ್ ಬರ್ಬೇಕಾದ್ರೆ ನಮ್ಗೆ ಎಷ್ಟು ಅಲೋಕೇಶನ್ ಇರುತ್ತೆ, ಬಟ್ ನ್ಯಾಪ್ಲಾನ್ ರಿಸಲ್ಟ್ಸ್ ಕಮ್ಮಿ ಇದ್ದ ಸ್ಕೂಲಲ್ಲಿ ಆಬ್ವಿಯಸ್ಲಿ ಡಿಪಾರ್ಟ್ಮೆಂಟ್ ನಮ್ಗೆ ಕೆಲವು ಎಕ್ಸ್ಟ್ರಾ ಟೀಚರ್ಸ್ ನ ಕೊಡ್ತಾರೆ. ಆಮೇಲೆ ಹಂಗಾಗಿ ಸ್ವಲ್ಪ ಏನಾದ್ರು ಬೂಸ್ಟ್ ಮಾಡತ್ತಾರೆ, ಅದಕ್ಕೆ ಅಂತ ಒಂದು ಚೆಕ್ ನ ಮಾಡ್ತಾರೆ ಅನಾಲಿಸಿಸ್ ಸ್ಕೂಲ್. ವೆರಿ ನೈಸ್. ಅದ್ರ ಬಗ್ಗೆ ತಿಳ್ಕೊಂಡಿದ್ದು ತುಂಬಾ ಥ್ಯಾಂಕ್ಸ್ ಆಕ್ಚುಲಿ ಲಕ್ಷ್ಮಿ ಅವರೇ. ಹಾಗೆ ಲಕ್ಷ್ಮಿ ಅವರೇ, ನೀವು ಡೆಪ್ಯೂಟಿ ಪ್ರಿನ್ಸಿಪಲ್ ಆಗಿ, ವೈಸ್ ಪ್ರಿನ್ಸಿಪಲ್ ಆಗಿ, ಹಾಗೆ ಹಲವಾರು ಸಲ ಪ್ರಿನ್ಸಿಪಲ್ ಆಗಿ ಈ ನಾಯಕತ್ವನ ನಿಮ್ಮ ಸ್ಕೂಲಲ್ಲಿ ತಗೊಂಡಿದ್ದೀರಾ. ಸೊ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಹೇಗಿರುತ್ತೆ, ಅದ್ರ ಏನ್ ಚಾಲೆಂಜಸ್ ಇರುತ್ತೆ, ಹಾಗೆ ಅದನ್ನು ಸ್ವಲ್ಪ ಶೇರ್ ಮಾಡಿ. ಓಕೆ, ಚಾಲೆಂಜಸ್ ಒಂದೇನು ಹೇಳ್ತೀನಿ ಅಂದ್ರೆ ಆಸ್ ಅ ಡೆಪ್ಯೂಟಿ ಪ್ರಿನ್ಸಿಪಲ್ ಅಥವಾ ಪ್ರಿನ್ಸಿಪಲ್ ಆಗಿ ನಮ್ದು ದಿನ ಹೀಗೆ ಇರುತ್ತೆ ಅಂತ ನಾವು ಪ್ರಿಡಿಕ್ಟ್ ಆಗಲ್ಲ. ನಾವು ವಾಟ್ ಎವರ್ ಡೇ ಥ್ರೋಸ್ ವಿ ಹ್ಯಾವ್ ಟು ಡೀಲ್ ವಿತ್ ಇಟ್ ಅನ್ನೋ ಥರ. ಅಂದ್ರೆ ಈಗ ನಾವು ಯಾವ ತರ ಡೀಲ್ ಮಾಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಮೇ ಬಿ ಯಾವುದೋ ಒಂದು ಮಗು ಬಿಹೇವಿಯರ್ ಇಶ್ಯೂ ಇರ್ಬೋದು, ದಟ್ ವಿ ಡೀಲ್ ವಿತ್. ಯಾವುದೋ ಒಂದು ಪೇರೆಂಟ್ ಕಂಪ್ಲೇಂಟ್ ಬರ್ಬೋದು, ಯಾವುದೋ ಒಂದು ಸ್ಟಾಫ್ ಮೆಂಬರ್ ಇಶ್ಯೂ ಇರ್ಬೋದು, ಪರ್ಸನಲ್ ಇಶ್ಯೂ ಆರ್ ಎನಿಥಿಂಗ್ ಲೈಕ್ ದಟ್, ಅಥವಾ ಸ್ಟಾಫ್ ಶಾರ್ಟೇಜ್ ಇರಬಹುದು. ಆಯ್ತಾ, ಎಷ್ಟೋ ಸರಿ ಇವತ್ತು ಫಾರ್ ಎಕ್ಸಾಂಪಲ್ ಲಾಸ್ಟ್ ಶುಕ್ರವಾರ ತುಂಬಾ 9 ಟೀಚರ್ಸ್ ಬರಕ್ ಆಗ್ಲಿಲ್ಲ ಸ್ಕೂಲ್ಗೆ. ಸೊ ಅಂತ ಟೈಮಲ್ಲಿ ನಮ್ಗೆ ವಿ ಹ್ಯಾವ್ ಟು ಮೇಕ್ ಶೂರ್ ದೇರ್ ಇಸ್ ಅ ಟೀಚರ್ ಇನ್ ಫ್ರಂಟ್ ಆಫ್ ದ ಚಿಲ್ಡ್ರನ್. ಅದು ನಮ್ಗೆ ಫಸ್ಟ್ ಪ್ರಯಾರಿಟಿ ಆಗುತ್ತೆ. ಬೆಳಗ್ಗೆ ನಾನು 7:45 ಸ್ಕೂಲ್ಗೆ ಹೋದಾಗ ನನ್ನ ಫಸ್ಟ್ ಪ್ರಯಾರಿಟಿ ಇಸ್ ಮೇಕಿಂಗ್ ಶೋರ್ ದೇರ್ ಇಸ್ ಅ ಟೀಚರ್. ಅದು ಫಸ್ಟ್ ಚಾಲೆಂಜ್ ದಟ್ ಐ ಫೇಸ್. ಆಯ್ತಾ, ಈಗ ಟೀಚರ್ ಶಾರ್ಟೇಜ್ ಬೆಟರ್ ಆಗ್ತಾ ಇದೆ, ಅದು ಒಂದು ಚಾಲೆಂಜು. ಆಮೇಲೆ ಐ ಮೇ ಹ್ಯಾವ್ ಟು ಹ್ಯಾವ್ ಅ ಕಾನ್ವರ್ಸೇಷನ್ ವಿತ್ ಅನ್ ಅಂಡರ್ ಪರ್ಫಾರ್ಮಿಂಗ್ ಸ್ಟಾಫ್. ಆಯ್ತಾ, ದಟ್ಸ್ ಅ ಡಿಫಿಕಲ್ಟ್ ಕಾನ್ವರ್ಸೇಷನ್. ಅದಾದ್ಮೇಲೆ ಐ ಹ್ಯಾವ್ ಟು ಹೇಗಿರುತ್ತೆ ಅಂತ ಅದೇ ಹೇಳಿದ್ನಲ್ಲ, ಹೇಳಕ್ಕಾಗಲ್ಲ. ಎವ್ರಿ ಡೇ ಜಾಸ್ತಿ ಪ್ರಾಬ್ಲಮ್ ಸಾಲ್ವಿಂಗ್ ಇರುತ್ತೆ ಅಂತ. ಹೌದು, ಪ್ರಾಬ್ಲಮ್ ಸಾಲ್ವಿಂಗ್ ಡೆಫಿನೆಟ್ಲಿ at every level, especially being a leader, that is the main thing. You should know how to solve the problem, conflict resolution. So adella nimge it is like, you know, adashte alla, we also have some other major problems that we may have to face. Yakandre lockdown hogoda, lockout agbodu, school ಅಲ್ಲಿ ಬೇರೆ ಏನೋ ಒಂದು ಇದಾಗಬಹುದು, ಅದು ತುಂಬಾ ಫೇಸ್ ಮಾಡಿದ್ದೀನಿ ನಾನು. ಆಮೇಲೆ ಇದು ಏನಾಗುತ್ತೆ ಅಂದ್ರೆ, ದ ಬಿಗ್ಗೆಸ್ಟ್ ಚಾಲೆಂಜ್ ಇಸ್ ನಿಮ್ಗೆ ಎನರ್ಜಿ ಲೆವೆಲ್ ಫುಲ್ ಆಗಿರ್ಬೇಕು ಇಡೀ ದಿನ. ಯಾಕೆಂದ್ರೆ ನೀವು ಬೆಳಗ್ಗೆ ಯು ವಿಲ್ ಹ್ಯಾವ್ ಎ ಮೀಟಿಂಗ್ ವಿತ್ ಅ ಡಿಫಿಕಲ್ಟ್ ಸ್ಟಾಫ್ ಮೆಂಬರ್, ಅದಾದ ತಕ್ಷಣ ನೀವು ಅಸೆಂಬ್ಲಿಗೆ ಹೋಗ್ತೀರಾ, ಅಲ್ಲಿ ನೀವು ಯು ಆರ್ ಸೆಲೆಬ್ರೇಟಿಂಗ್ ದ ಸಕ್ಸೆಸ್. ಸೊ ಅಲ್ಲಿಂದ ವಾಪಸ್ ಬಂದ ಡಿಫರೆಂಟ್ ಎನರ್ಜಿ ಇರುತ್ತೆ, ಮೂಡ್ ಲೆವೆಲ್ ಎಲ್ಲ ಡಿಫರೆಂಟ್ ಆಗಿರುತ್ತೆ. ಅದಕ್ಕೆ ನಿಮ್ಗೆ ಟೈಮ್ ಇರಲ್ಲ. ಟೈಮ್ ಎಷ್ಟಂದ್ರೆ ಇಲ್ಲಿ ಕಾನ್ವರ್ಸೇಷನ್ ಮುಗಿಸ್ಕೊಂಡು ಅಲ್ಲಿ ಅಸೆಂಬ್ಲಿಗೆ ಹೋಗೋ ಅಷ್ಟೇ ಟೈಮ್. ಶುಡ್ ಬಿ ಮೆಂಟಲಿ ಫಿಸಿಕಲಿ ಶುಡ್ ಬಿ ರೆಡಿ. ಅಬ್ಸಲ್ಯೂಟ್ಲಿ. ಅಂಡ್ ಬೀಯಿಂಗ್ ಎ ಲೀಡರ್ ಯಾವಾಗ್ಲೂ, ಯಾಕಂದ್ರೆ ಜನ ನಿನ್ನ ಫಾಲೋ ಮಾಡ್ತಾ ಇರ್ತಾರೆ. ಸೊ ಯು ಆರ್ ಲೈಕ್ ಎ ಫೇಸ್ ಆಫ್ ದ ಸ್ಕೂಲ್ ಆಸ್ ವೆಲ್. ಒಳಗಡೆ ಎಷ್ಟೇ ಏನೇ ಆಗ್ತಾ ಇದ್ರು ಮೇಲೆ ನಕ್ಕೊಂಡು, as a leader, one thing you have to learn that to show that everything is under control. ಹೌದು, you shouldn't be showing off. ಯಾಕಂದ್ರೆ ಎಲ್ಲರೂ ನಿನ್ನ ಫಾಲೋ ಮಾಡ್ತಿರ್ತಾರೆ ಲೀಡರ್ ಅಂತ. So emotional regulation, emotional intelligence
ಜಾಸ್ತಿ ಅದಿಲ್ಲದೆ ತುಂಬಾ ಕಷ್ಟ ಆಗುತ್ತೆ. ಹೌದು. ಸೊ ಸ್ಕೂಲ್ ಬಗ್ಗೆ ಎಲ್ಲ ಬಹಳಷ್ಟು ಮಾಹಿತಿ ಕೊಟ್ರಿ, ತುಂಬಾ ಥ್ಯಾಂಕ್ಸ್ ಲಕ್ಷ್ಮಿ ಅವರೇ. ಹಾಗೆ ಲಕ್ಷ್ಮಿ ಅವರು ವಾಲಂಟಿಯರ್ ಆಗು ಕೂಡ ಹಲವಾರು ಸಂಘ ಸಂಸ್ಥೆಗಳಲ್ಲಿ ನೀವು ಸೇವೆಯನ್ನ ನೀವು ಸಲ್ಲಿಸ್ಕೊಂಡು ಬರ್ತಾ ಇದ್ದೀರಾ. ಸೊ ಇನ್ಕ್ಲೂಡಿಂಗ್ ಲೈಕ್ VHP, ಗ್ಲೋಬಲ್ ಆರ್ಗನೈಸೇಷನ್ ಆಫ್ ಡಿವಿನಿಟಿ, ಕನ್ನಡ ಸಂಘ, ಹಾಗೆ ಶಂಕರ ಜಯಂತಿ, ಹೀಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೂಡ ನೀವು ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲೆಲ್ಲ ನೀವು ಭಾಗವಹಿಸೋದು, ಈ ಚಿಲ್ಡ್ರನ್ ಕ್ಯಾಂಪಿಂಗ್ ಇರ್ಬೋದು, ಪೂಜಾ ಆರ್ಗನೈಸಿಂಗ್ ಇರ್ಬೋದು, ಅಥವಾ ಮಕ್ಕಳಿಗೆ MC ಟ್ರೈನಿಂಗ್ ಇರ್ಬೋದು, ಹೀಗೆ ಹಲವಾರು ರೀತಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. ಅದ್ರ ಬಗ್ಗೆನೂ ಹೇಳಿ. ನನಗೆ ಮಕ್ಕಳ ಜೊತೆ ಇರೋದು ಅಂದ್ರೆ ಇಷ್ಟ. ಮಕ್ಕಳು ಏನಾದರೂ ಅಚೀವ್ ಮಾಡೋದನ್ನ ನೋಡೋಕೆ ಬಹಳ ಇಷ್ಟ. ಹಾಗಾಗಿ ನಮ್ಮ ಸಮುದಾಯದ ಮಕ್ಕಳಿಗೆ ನನ್ನ ಕೈಯಿಂದ ಏನಾಗುತ್ತೋ ಅದನ್ನ ಮಾಡೋಣ ಅಂತ ಅಷ್ಟೇ. ಹಾಗಾಗಿ ನಾನು VHPಗೆ 3 ವರ್ಷ ಮಕ್ಕಳ ಟ್ರೈನಿಂಗ್, ಮಕ್ಕಳದ್ದು ಕ್ಯಾಂಪ್ ನಡೆಸ್ಕೊಟ್ಟೆ. ಅದಾದಮೇಲೆ ಗ್ಲೋಬಲ್ ಆರ್ಗನೈಸೇಷನ್ ಡಿವಿನಿಟಿನಲ್ಲಿ ಹಾಲಿಡೇಸಲ್ಲಿ ಮಕ್ಕಳಿಗೆ ಕ್ಯಾಂಪ್, ಇದೆಲ್ಲ ವಾಲಂಟಿಯರ್ ವರ್ಕ್ಸ್. ಮಕ್ಕಳಿಗೆ ಒಂದು ವಾರ ಏನೋ ಪೇರೆಂಟ್ಸ್ ಇಂದ, ಇಲ್ಲಾಂದ್ರೆ ಎಷ್ಟು ಕಷ್ಟ ಅಲ್ಲ ರಾಜ್ಯದಲ್ಲಿ ಪೇರೆಂಟ್ಗೆ ಇದು ಮಾಡೋದು. ಅದು ನಾಟ್ ಓನ್ಲಿ ದಟ್, ಅಟ್ ದ ಸೇಮ್ ಟೈಮ್ ನಮ್ಮ ಕಲ್ಚರ್ನ ಇನ್ಕಾರ್ಪೊರೇಟ್ ಮಾಡ್ಕೊಡಕ್ಕೆ, ನಮ್ಮ ಕಲ್ಚರ್ನ ಹೇಳ್ಕೊಡಕ್ಕೆ ಮಕ್ಕಳಿಗೆ ಅದು ಒಂದು ಒಳ್ಳೆ ಅವಕಾಶ ಆಗ್ತಾ ಇತ್ತು. ಸೊ ನಾನು ಗ್ಲೋಬಲ್ ಆರ್ಗನೈಸೇಷನ್ ಆಫ್ ಡಿವಿನಿಟಿನಲ್ಲಿ ಮಾಡಿದಾಗ ಅವಾಗ ನಾನು ಯೂಸ್ ಟು ಗೆಟ್ ಯೋಗ ಟೀಚರ್ಸ್. ಮತ್ತೆ ನಮ್ಮ ಸಮುದಾಯದ ಇವರು ದಕ್ಷಿಣಾಮೂರ್ತಿ ಅವರು ಬಂದು ನಮ್ಗೆ ಆರ್ಟ್ ಲೆಸನ್ ಹೇಳ್ಕೊಟ್ಟಿದ್ದಾರೆ. ಅವ್ರ ತಾಯಿ ಆರ್ಟ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಅವ್ರ ತಾಯಿ ಯಾವಾಗ್ಲೂ ನೆನೆಸ್ಕೊಳ್ತೀನಿ. ಆ ತರ ನಮ್ಮ ಸಮುದಾಯದಲ್ಲಿರೋರ್ನ ಕರೆದು ಅವರ ಒಂದು ಟ್ಯಾಲೆಂಟ್ ಕೂಡ ನಮ್ಗೆ ಮಕ್ಕಳಿಗೆ ಅದರಿಂದ ಕಲಿಯೋಕೆ ಅವಕಾಶ ಮಾಡಿಕೊಟ್ಟಿತ್ತು. ಆ ಥರ ಮಾಡಿದ್ದೀನಿ. ಅದು ಏನಂದ್ರೆ ನಮ್ಮ ಗಣೇಶೋತ್ಸವ ನಮ್ಮ ಸಮುದಾಯದ ದೊಡ್ಡ ಸೆಲೆಬ್ರೇಷನ್. 30ನೇ ವರ್ಷದ, ಸೊ ಡೆಫಿನೆಟ್ಲಿ ಗ್ರ್ಯಾಂಡ್ ಸೆಲೆಬ್ರೇಷನ್. ಸೊ ಹಾಗಾಗಿ ನಮ್ಮ ಸಮುದಾಯದಲ್ಲಿ ನನ್ನ ಕೈಲಿ ಏನಾಗಿದೆಯೋ ಅದನ್ನ ನಾನು ಮಾಡಿದ್ದೀನಿ. ಹಾಗೆ ಹೇಳೋದು ತುಂಬಿದ್ ಕೂಡ ತಿಳ್ಕೊಳ್ಳ ಅಂತ. ಯು ಸೋ ಹಂಬಲ್ ಆಕ್ಚುಲಿ. ಸೊ ನೀವು ಮಾಡ್ತಾ ಇರೋದೇ ಒಂದು ಕಮ್ಯುನಿಟಿ ಸೇವೆ, ಅದ್ರ ಜೊತೆ ನೀವು ಇದನ್ನು ಒಂದು ಸೈಡ್ ಬೈ ಸೈಡ್ ಆಗಿ ಮಾಡ್ಕೊಂಡ್ ಬರ್ತಾ ಇದ್ದು, ಅದ್ರಲ್ಲಿ ಒಂಥರ ಡಿಫ್ರೆಂಟ್ ಖುಷಿ ಸಿಗುತ್ತೆ ಅಲ್ವಾ. ಪ್ರೊಫೆಷನ್ ಗಿಂತ ನಾವು ಮಾಡೋ ಈ ತರ ಒಂದು ಕಾರ್ಯ, ಯು ಗಿವ್ ಸಮ್ ಕೈಂಡ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ಯು ಡೂಯಿಂಗ್ ಸಮಥಿಂಗ್, ಗಿವಿಂಗ್ ಬ್ಯಾಕ್ ಟು ದ ಕಮ್ಯುನಿಟಿ. ಅದೇನಾಗುತ್ತೆ ಅಂದ್ರೆ ಇಲ್ಲಿ ನನ್ನ ಸಮುದಾಯದ ಮಕ್ಕಳನ್ನೇ ನೋಡ್ತೀನಿ. ಹೌದು, ಅದು ಒಂಥರ. ಈಗಲೂ ನನಗೆ ಗಣೇಶೋತ್ಸವಕ್ಕೆ ಹೋದಾಗ, ನಾನು VHP ಕ್ಯಾಂಪ್ ಮಾಡಿ ತುಂಬಾ ವರ್ಷ ಆಯ್ತು, ಅಲ್ಲಿ ಮಕ್ಕಳು ಈಗಲೂ ನನ್ನ ನೋಡಿದ್ರೆ ಬಂದು ಮಾತಾಡಿಸ್ತಾರೆ. ಅಂದ್ರೆ ಟೀಚರ್ ಅನ್ನೋ ಆ ಒಂದು ಗೌರವದಿಂದ ತುಂಬಾ ಖುಷಿ ಆಗುತ್ತೆ. ಡಿಫರೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆಕ್ಚುಲಿ. ಹಾಗೆ ನಾನು ಇನ್ನೊಂದು, ನಮ್ದು ಇದೇನೋ ಒಂದು 5 ನಿಮಿಷ ಇದೆ ನಮ್ಮ ಕಾರ್ಯಕ್ರಮಕ್ಕೆ. ನೀವು ಹಿಂದೂ ಸ್ಕ್ರಿಪ್ಚರ್ ಕರಿಕ್ಯುಲಮ್ ಅಂದ್ರೆ ಒಂದು ಹಿಂದೂ ಧರ್ಮಶಾಸ್ತ್ರ ಪಠ್ಯಕ್ರಮ ರಚನೆ ಡೆವಲಪಿಂಗ್ ಅಲ್ಲೂ ಕೂಡ ನಿಮ್ಮ ಒಂದು ಪಾತ್ರವನ್ನ ವಹಿಸಿದ್ರೆ ಅದ್ರ ಬಗ್ಗೆ ಇದು ತುಂಬಾ ವರ್ಷ ಆಯ್ತು ಅದನ್ನ ಮಾಡಿ. ಅದು ಐ ಥಿಂಕ್ ಇನ್ 2000 ಏನಾಯ್ತು, ಹಿಂದೂ ಸ್ಕ್ರಿಪ್ಚರ್ ಮಾಡಬೇಕು ಸ್ಕೂಲ್ಸ್ ಅಲ್ಲಿ ಅಂತ ಅಂದಾಗ ನಮ್ಗೊಂದು ಕರಿಕ್ಯುಲಮ್ ಇರಲಿಲ್ಲ. ಹಾಗಾಗಿ ಸುಹಾಸಿನಿ ಅಂತ ಅವ್ರು ಇವಾಗ ಇಂಡಿಯಾಲಿದ್ದಾರೆ, ಅವರು ನಾನು ಒಂದು ಪ್ರಯತ್ನ ಮಾಡಿದ್ವಿ ಸಿಲೆಬಸ್ ಬರೋದು. ಏನ್ ಮಾಡಿದ್ವಿ ಅಂದ್ರೆ ಇಟ್ ವಾಸ್ ವೆರಿ ಹಾರ್ಡ್ ನಮ್ಗೆ. ಯಾಕೆಂದ್ರೆ ಎಲ್ಲಿಂದ ಶುರು ಮಾಡೋದು, ಯಾಕೆಂದ್ರೆ Year 1, Year 2 ಆ ಥರ. ಸೊ ನಾವು ಸ್ಟೇಜಸ್ನ ತಗೊಂಡು ನಮ್ಮ ಸಂಸ್ಕೃತಿನಲ್ಲಿ ಮಕ್ಕಳಿಗೆ ಕಥೆ ರೂಪದಲ್ಲಿ, ಆನೆಸ್ಟಿ ಅಂದ್ರೆ ನಮ್ಗೆ ಹರಿಶ್ಚಂದ್ರನ ಕಥೆ ಇರ್ಬೋದು, ಮತ್ತೆ ಆ ತರ ಮಕ್ಕಳಿಗೆ ನಾಟ್ ಜಸ್ಟ್ ಶ್ಲೋಕ, ಅಫ್ಕೋರ್ಸ್ ಶ್ಲೋಕ ಬರ್ತಾ ಇತ್ತು ಅದ್ರಲ್ಲಿ, ನಮ್ಮ ಒಂದು ಹಿಸ್ಟರಿನ ಹೇಳ್ತಾ ಖಂಡಿತ ಅದನ್ನ, ಮತ್ತೆ ಅಟ್ ದ ಸೇಮ್ ಟೈಮ್ ಗುಡ್ ವ್ಯಾಲ್ಯೂಸ್ ದಟ್ ಗುಡ್ ಇಂಬೈಬ್ ಆ ತರ ಮಕ್ಳಿಗೆ ಏನ್ ಹೇಳ್ಕೊಡ್ಬೋದು, ನಾವು ಮಾಡ್ಬೋದು. ನಮ್ಮ ಸ್ಕ್ರಿಪ್ಚರ್ಸ್ ಅಲ್ಲಿ ಎಲ್ಲದಕ್ಕೂ ಕಥೆಗಳಿದೆ, ಎಲ್ಲದಕ್ಕೂ ನಮ್ದಲ್ಲಿ ಮಾದರಿ ಇದ್ದಾರೆ. ಸೊ ಹಾಗಾಗಿ ಅದನ್ನ ನಾವು ಭಗವದ್ಗೀತಾ ಒಂದು ಮಾಡ್ಬಿಟ್ರೆ, ಭಾಗವತಮ್ಮ ಎಲ್ಲ ಕಲ್ತ್ ಬಿಟ್ರೆ ನೀವೆಲ್ಲರೂ ಕಲ್ತಂಗೆ ಅಂತ ಹೇಳ್ತಾರೆ ಲೈಫ್ ಅಲ್ಲಿ. ಅದನ್ನ ನಾನು 2000 ಅಲ್ಲಿ ಮಾಡಿದ್ದು. ಅದಾದ್ಮೇಲೆ VHP ನವರು ದೇ ಹ್ಯಾವ್ ಟೇಕನ್ ಓವರ್ ಅಂಡ್ ದೇ ಹ್ಯಾವ್ ಡೆವಲಪ್ಡ್ ಇಟ್ ಅಮೇಜಿಂಗ್. ವಿಶ್ವ ಹಿಂದೂ ಪರಿಷತ್ನವರು ಅದನ್ನ ಬಹಳ ಚೆನ್ನಾಗಿ, ಎಸ್ಪೆಷಲಿ ಅಖಿಲ ರಾಮರತ್ನಂ ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಈಗ ನಂಗೆ ತುಂಬಾ ಖುಷಿ ಆಗೋದೇನಂದ್ರೆ, ನಾನು ಯಾವ ಸ್ಕೂಲಲ್ಲಿ ಇರ್ತೀನಿ, ನನಗೆ ಒಂದು ಅಟ್ಲೀಸ್ಟ್ ಒಂದು 10 ಮಕ್ಕಳು ಹಿಂದೂಗಳಿದ್ದಾರೆ ಅಂದ್ರೆ ನಾನು ಅಲ್ಲಿ ಹಿಂದೂ ಸ್ಕ್ರಿಪ್ಚರ್ ನಡೆಸ್ತೀನಿ. ವೆರಿ ಅಮೇಸಿಂಗ್. ಸೊ ನಮ್ಮ ಕಾರ್ಯಕ್ರಮ ಇನ್ನೇನು ಮುಕ್ತಾಯ ಹಂತಕ್ಕೆ ಬರ್ತಾ ಇದೆ. ಇನ್ನೇನು ಕೆಲವೇ 3 ನಿಮಿಷ ಇದೆ. ಲಕ್ಷ್ಮೀ ಶೇಖರ್ ಅವರು ಬಹಳಷ್ಟು ಮಾಹಿತಿ ಕೊಟ್ಟರು. ಇವರೊಂದು 35 ವರ್ಷ ಟೀಚರ್ ಆಗಿ ಒಂದು ಹಲವಾರು ನಾಯಕತ್ವ ಪಾತ್ರದಲ್ಲಿ, ಈಗ ತಾನೇ ಹೇಳಿದಂಗೆ ಡೆಪ್ಯೂಟಿ ಪ್ರಿನ್ಸಿಪಲ್, ಅಸಿಸ್ಟೆಂಟ್ ಪ್ರಿನ್ಸಿಪಲ್, ಹೀಗೆ ಹಲವಾರು ನಾಯಕತ್ವದಲ್ಲಿ ಕೂಡ ಇವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಬರ್ತಿದ್ದಾರೆ. ದಿಸ್ ಇಸ್ ರಿಯಲಿ ಅಮೇಸಿಂಗ್ ಆಕ್ಚುಲಿ. ಸೊ ಅವ್ರು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತಾನೂ ಕೂಡ ನೀವು
ಹೇಳ್ಕೊಂಡ್ ಬಂದ್ರಿ, ಇಂಡಿಯಾದಿಂದ ಬಂದು ನೀವು ಆಸ್ಟ್ರೇಲಿಯಾದ ಸಿಸ್ಟಮ್ಗೆ ಕಲ್ಚರ್ಗೆಲ್ಲ ಅಡಾಪ್ಟ್ ಆಗೋದ್ ಬಗ್ಗೆ ಹೇಳಿದ್ರಿ, ಆಸ್ಟ್ರೇಲಿಯಾ ಹೇಗಿರುತ್ತೆ ಸಿಸ್ಟಮ್ ಅಲ್ಲಿಗೂ ಇಲ್ಲಿಗೂ ಅದ್ರ ಬಗ್ಗೆ ಹೇಳಿದ್ರಿ, ಗಿಫ್ಟೆಡ್ ಅಂಡ್ ಟ್ಯಾಲೆಂಟ್ ಸ್ಟೂಡೆಂಟ್ಗಳಿಗೆ, ಹಾಗೆ ಟೀಚರ್ ಆಗ್ಬೇಕು ಅನ್ನೋ ಆಸೆ ಇರೋರಿಗೆ ಅವ್ರಿಗೆಲ್ಲ ಒಂದು ಟ್ರೈನಿಂಗು, ಹಾಗೆ ರೆಫ್ಯೂಜಿ ಮಕ್ಕಳುಗಳಿಗೆಲ್ಲ ಹೇಗೆ ನೀವೊಂದು ಟ್ರೈನ್ ಮಾಡ್ತೀರಾ, ಹಾಗೆ ಪ್ಯಾಚ್ ಅಪ್ ಅನ್ನೋ ಒಂದು ಅದನ್ನ ಒಂದು ನೀವು ಹೇಗೆ ಈವನ್ ನಾಟ್ ಓನ್ಲಿ ಫಾರ್ ಸ್ಟೂಡೆಂಟ್, ಈವನ್ ಫಾರ್ ಪೇರೆಂಟ್ಸ್ಗೂ ಕೂಡ ನೀವು ಹೇಗೆ ಅದನ್ನೆಲ್ಲ ನೀವು ತೊಡಗಿಸ್ಕೊಂಡು ಕೊಡ್ಕೊಂಡ್ ಬರ್ತಾ ಇದ್ದೀರಾ, ಅದೆಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ, ಅವ್ರಿಗಳಿಗೂ ಕೆಲಸಗಳು ಸಿಗ್ತಾ ಇದೆ, ಅವ್ರ ಕಾನ್ಫಿಡೆನ್ಸ್ ಒಂದು ಬೆಳೀತಾ ಇದೆ, ಅದ್ರ ಬಗ್ಗೆನೂ ಬಹಳಷ್ಟು ಮಾಹಿತಿ ಕೊಟ್ರಿ. ಸೊ ಇಟ್ಸ್ ರಿಯಲಿ ವಂಡರ್ಫುಲ್ ಯುವರ್ ಜರ್ನಿ ಬೀಯಿಂಗ್ ಇನ್ ದಿಸ್ ಲೀಡರ್ಶಿಪ್, ಹೌ ಮೆನಿ ಚಾಲೆಂಜಸ್ ದಟ್ ಯು ಫೇಸ್ ಅನ್ನೋದು ಕೂಡ ಎಲ್ಲ ಹೇಳ್ಕೊಂಡ್ಬಂದ್ರಿ. ಸೊ ಈ ಮಾಹಿತಿ ಎಲ್ಲ ನಿಮ್ಗೆಲ್ಲ ಉಪಯುಕ್ತ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಇನ್ನೇನು 2 ನಿಮಿಷ ಇದೆ, ಬನ್ನಿ ಇವ್ರ ಮೂಲಕನೇ ನೀವು ಈಗ ನಮ್ಮ ಶ್ರೋತೃಗಳು ಈ ಕೇಳ್ತಾ ಇರೋರು ನೋಡ್ತಾ ಇರೋರಿಗೆ ಏನಾದ್ರು ಒಂದು ಮೆಸೇಜ್ ನೀವು ಕೊಡ್ಬೇಕಂದ್ರೆ. ಓಕೆ, ಮೆಸೇಜ್ ಫಾರ್ ಪೇರೆಂಟ್ಸ್ ಹೇಳಬೇಕು ಅಂದರೆ, ನಿಮ್ಮ ಮಕ್ಕಳನ್ನ ಖಂಡಿತ ಎಂಜಾಯ್ ಮಾಡಿ, ಅವ್ರಿಗೆ ಯಾವುದರಲ್ಲಿ ಟ್ಯಾಲೆಂಟ್ ಇದೆಯೋ ಅದಕ್ಕೆ ಖಂಡಿತ ಸಪೋರ್ಟ್ ಮಾಡಿ. ಓದಲ್ಲೇ ಮಾಡಬೇಕು ಅಂತ ಏನಿಲ್ಲ, ಅವ್ರಿಗೆ ಯಾವುದ್ರಲ್ಲಿ ಟ್ಯಾಲೆಂಟ್ ಇದೆಯೋ ಅದನ್ನು ಪ್ರೋತ್ಸಾಹಿಸಿ, ಅದಕ್ಕೆ ಯಾವ ಥರ ನೀವು ಮಾಹಿತಿಗಳನ್ನು ಪಡೆಯಿರಿ. ಅದರಲ್ಲೂ ಎಲ್ಲ ಎಸ್ಪೆಷಲಿ ಈ ದೇಶದಲ್ಲಿ ನಾನು ಹೇಳ್ತಾ ಇರೋದು, ನಿಮ್ಮ ಮಕ್ಕಳಿಗೆ ಯಾವುದ್ರಲ್ಲಿ ಟ್ಯಾಲೆಂಟ್ ಇದೆಯೋ ಅದರಲ್ಲೇ ಮುಂದುವರಿಸಿ. ಆಮೇಲೆ ಮಕ್ಕಳಿಗೆ ಏನು ಹೇಳ್ತೀನಿ ಅಂದರೆ, ಆ ಒಂದು ನಿಮ್ಮಲ್ಲಿರೋ ಒಂದು ಕ್ಯೂರಿಯಾಸಿಟಿನ ಯಾವತ್ತೂ ಕಳ್ಕೊಬೇಡಿ. ಜಸ್ಟ್ ಮೇಕ್ ಶೋರ್ ದಟ್ ಯು ಆರ್ ಆಲ್ವೇಸ್ ಕ್ಯೂರಿಯಸ್ ಅಬೌಟ್ ಥಿಂಗ್ಸ್. ಯಾವಾಗಲೂ ಪ್ರಶ್ನೆಗಳನ್ನು ಕೇಳಕ್ಕೆ ಹಿಂಜರಿಬೇಡಿ. ಯಾವುದು ಪ್ರಶ್ನೆಗಳನ್ನ ಕೇಳೋದು ಇಸ್ ಅ ಸೈನ್ ಆಫ್ ಸ್ಟ್ರೆಂತ್ ಮಕ್ಕಳು. ಸೊ ಮಕ್ಕಳಿಗೆ ನೀವು ಪೇರೆಂಟ್ಸ್ ಕೂಡ ಎನ್ಕರೇಜ್ ಮಾಡಿ ಕ್ವೆಶ್ಚನ್ಸ್ ಕೇಳೋದಕ್ಕೆ. ಸೊ ನಾವು ಯಾವತ್ತೂ ಕಲಿತಾ ಇರಬೇಕು. ಜೀವನ ಪೂರ್ತಿ ಇನ್ನೂ ನಾನು ವಿದ್ಯಾರ್ಥಿ, ಅಂಡ್ ಇನ್ನು ಬಹಳಷ್ಟು ಕಲಿಯೋದಿದೆ. ನೀವು ಒಂಚೂರು ಕಲಿತ ತಕ್ಷಣ ಗೊತ್ತಾಗುತ್ತೆ ಎಷ್ಟೊಂದು ಕಲ್ತಿಲ್ಲ ಅನ್ನೋದು. ಸೊ ನನಗಂತೂ ಬಹಳ ಕಲಿಯೋದಿದೆ. ಅಂಡ್ ನನಗೆ ಈ ರೀಸೆಂಟ್ ಟೈಮ್ಸಲ್ಲಿ ಹ್ಯೂಜ್ ಇನ್ಸ್ಪಿರೇಷನ್ ಹ್ಯಾಸ್ ಬೀನ್ ಗುರುರಾಜ್ ಕರ್ಜಿಗಿ ಅವರು ಬಹಳವಾಗಿ ಇನ್ಸ್ಪೈರ್ ಮಾಡಿದ್ದಾರೆ ನನಗೆ, ಅಲಾಂಗ್ ವಿತ್ ಡಾಕ್ಟರ್ ಕಲಾಂ. ಸೊ ಹಾಗೆ ಇಂಥವರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ನೀವು ಮುಂದುವರ್ಕೊಂಡು ಹೋಗೋಣ. ಎಲ್ಲರೂ ಏನಾದರೂ ಸಹಾಯ ನನ್ನಿಂದ ಬೇಕಾದ್ರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಜೋತ್ಸ್ನಾ. ಐ ಆಮ್ ಹ್ಯಾಪಿ ಟು ಆನ್ಸರ್ ಎನಿ ಕ್ವೆಶ್ಚನ್ಸ್. ಥ್ಯಾಂಕ್ ಯು ಸೊ ಮಚ್ ಲಕ್ಷ್ಮೀ ಶೇಖರ್ ಅವರೇ. ಇವತ್ತಿನ ನೀವು ನಿಮ್ಮ ಒಂದು ಅಮೂಲ್ಯವಾದ ಸಮಯ ತಗೊಂಡು ನಮ್ಮ ಒಂದು ಅಪ್ಪು ರೇಡಿಯೋಗೆ ಬಂದು ನಿಮ್ಮ ಬಗ್ಗೆ ಎಲ್ಲ, ನಿಮ್ಮ ಕೆಲಸ ಬಗ್ಗೆ ಎಲ್ಲ ಬಹಳಷ್ಟು ಮಾಹಿತಿನ ಹಂಚ್ಕೊಂಡಿದ್ರೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಕನ್ನಡಿಗರಿಗೂ ಒಳ್ಳೆಯದಾಗಲಿ.